ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡಿ ವಿದೇಶವನ್ನು ಸುತ್ತಿ ಭಾರತಕ್ಕೆ ಬಂದ ನಂತರ ಮಣ್ಣಿನಲ್ಲಿ ಹೊರಳಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ನಮ್ಮ ದೇಶದ ಮಣ್ಣು, ಪವಿತ್ರ ಮಣ್ಣು ಅಂತ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಣ್ಣಿಗೆ ಪೂಜ್ಯ ಸ್ಥಾನ ಇದೆ. ಇವತ್ತು ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ. ವಿಶ್ವ ಮಣ್ಣಿನ ದಿನದಲ್ಲಿ ನಾವು ಪೂಜ್ಯವಾಗಿ ಕಾಣುವಂತಹ ಮಣ್ಣು 0.4 ಇಂಚು ಬೆಳಿಬೇಕಂತೇಳಿದ್ರೆ ಸಾಮಾನ್ಯವಾಗಿ ಸುಮಾರು 1,000 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಇವತ್ತು ಮಣ್ಣನ್ನು ರಾಸಾಯನಿಕ ಗೊಬ್ಬರಗಳಿಂದ ಹಾಗೂ ಅನೇಕ ಕಲುಷಿತ ಪದಾರ್ಥಗಳಿಂದ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯದಿಂದ ನಾವು ಮಣ್ಣನ್ನು ಹಾಳು ಮಾಡ್ತಾ ಇದ್ದೀವಿ. ಆದರೆ ಈ ಮಣ್ಣು ಉತ್ತಮ ಗುಣಮಟ್ಟದ ಸಾರಯುಕ್ತ ಮಣ್ಣು ನಮ್ಮ ಭವಿಷ್ಯಕ್ಕೆ ಬಹಳ ಅವಶ್ಯಕ. ಯಾಕಂದರೆ ಇವತ್ತು ಆಹಾರ ಎಲ್ಲವೂ ಕೂಡ ಮಣ್ಣಿನಿಂದಲೇ ಬೆಳೆಯುತ್ತೆ, ಎಲ್ಲವೂ ಕೂಡ ಮಣ್ಣಿಗೆ ಹೋಗುತ್ತೆ. ಹಾಗಾಗಿ ಮಣ್ಣನ್ನು ಸುರಕ್ಷಿತವಾಗಿ ಸಾರಯುಕ್ತವಾಗಿ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಥಾಯ್ಲೆಂಡ್ನ ರಾಜ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ವಿಶ್ವಸಂಸ್ಥೆ 2014ರಿಂದ ಈ ವಿಶ್ವ ಮಣ್ಣಿನ ದಿನವನ್ನು, ಮಣ್ಣಿನ ಸಾರವನ್ನು ರಕ್ಷಣೆ ಮಾಡಲಿಕ್ಕೆ, ಮಣ್ಣಿನ ಸಾರಯುಕ್ತ ಒಂದು ಅಂಶವನ್ನು ರಕ್ಷಣೆ ಮಾಡಲಿಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶದಿಂದ ಈ ದಿನವನ್ನು ಇಡೀ ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತೆ. ಹಾಗೆ ಡಿಸೆಂಬರ್ 5ನೇ ತಾರೀಕು ಇವತ್ತು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ. ನಾವು ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಅನೇಕ ವರ್ಷಾಂತರಗಳಿಂದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಹಿಂದಿನಿಂದಲೂ ಕೂಡ ಸ್ವಯಂ ಸೇವಕರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಇವತ್ತು ನಾವು ರೆಡ್ ಕ್ರಾಸ್ ನೋಡ್ಬೋದು, ಲಯನ್ಸ್ ಕ್ಲಬ್ ನೋಡ್ಬೋದು, ರೋಟ್ರಿ ಕ್ಲಬ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, NSS, ಈ ರೀತಿ ಅನೇಕ ಸಂಸ್ಥೆಗಳ ಮೂಲಕ ಸ್ವಯಂ ಸೇವಕರು ತಾವು ವಿಶ್ವ ಕಲ್ಯಾಣಕ್ಕಾಗಿ, ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಏಳಿಗೆಗಾಗಿ ಹಾಗೂ ನಿರ್ಗತಿಕರ ಒಂದು ಅಭಿವೃದ್ಧಿಗಾಗಿ ಸ್ವಯಂ ಸೇವಕರಾಗಿ ದುಡಿತಾರೆ. ವಿಶ್ವಸಂಸ್ಥೆ 1985ರಿಂದ ಇದನ್ನು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನವನ್ನಾಗಿ ಗುರುತಿಸಿ, ಆ ಸ್ವಯಂ ಸೇವಕರು ಯಾಕೆ ಬೇಕು, ಪ್ರಪಂಚಕ್ಕೆ ಸಮಾಜಕ್ಕೆ ಯಾಕೆ ಬೇಕು ಅನ್ನೋ ಅರಿವು ಮೂಡಿಸೋ ದೃಷ್ಟಿಯಿಂದ ಹೆಚ್ಚು ಸ್ವಯಂ ಸೇವಕರು ವಿಶ್ವದ ಶಾಂತಿಗಾಗಿ, ಜಗತ್ತಿನ ಸಮಾಜದ ಏಳಿಗೆಗಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನು ವಿಶೇಷವಾಗಿ ಆಚರಿಸ್ತಾರೆ. ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮೂಲತಃ ವಿಜಯನಗರ ಜಿಲ್ಲೆಯವರಾದಂಥ ಇವರು ಆರಂಭದಲ್ಲಿ PUCಗೆ ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಿದರೂ ಕೂಡ ಗ್ರಂಥ ಪರಿಚಾರಕರಾಗಿ ಕೆಲಸವನ್ನು ಆರಂಭ ಮಾಡ್ತಾರೆ. ಅದಾದ ನಂತರ ಕವನ ಸಂಕಲನ ಹೊರತಂದು ಕವಿ ಆಗ್ತಾರೆ. ಅಷ್ಟೇ ಅಲ್ಲ, ನಾಟಕಗಳನ್ನು ರಚನೆ ಮಾಡಿ ಅದರಲ್ಲಿ ಅಭಿನಯಿಸಿ ಅನೇಕ ನಾಟಕ ಪ್ರದರ್ಶನಗಳನ್ನ ಏರ್ಪಡಿಸ್ತಾರೆ. ಸಂಘಟಕರಾಗಿ 1997ರಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ.
ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸಾಹಿತಿಗಳು ಹಾಗೂ ಸಂಘಟಕರಾದಂಥ ಶ್ರೀ TM ನಾಗಭೂಷಣ್ ಅವ್ರನ್ನ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಮಾತುಕತೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ ಸರ್. ಇವತ್ತಿನ ಒಂದೊಳ್ಳೆ ಮಾತು. ಮಮತೆ ತುಂಬಿರುವಾಗ ನಮಿಸಿ ಬಿಡು ನೀ ಅಲ್ಲಿ, ಸಮತತ್ವ ಕಲಿತು ಬಿಡು ಪ್ರೀತಿಯಿಂದ, ಸುಮ ಹೃದಯ ನಿನಗಿರಲು ಉಮಯ ರಸ ಹರಸುವ ಸಮಾಧಾನಿಯಾಗಿರು ಶಾಂತ ಮಲ್ಲೇಶ. ಮಮತೆಯ ಜೀವಿಗಳು ಜೊತೆಗಿರುವಾಗ ಅಲ್ಲಿ ವಿಮೂರ್ತೆಯೇ ನಮ್ಮ ಗುಣವಾಗಿರಬೇಕು. ಪ್ರೀತಿ ಇರುವಲ್ಲಿ ನಾವು ಸಮತತ್ವ ಕಲಿಯಬೇಕು. ಹೂವಿನಂತೆ ಹೃದಯವಿರುವಾಗ ಮಾತ್ರ ಶಿವ ನಮಗೊಲಿದು ಮಂಗಳ ಪ್ರಜ್ಞೆ ಮೂಡುತ್ತದೆ. ತಾಳಿದವನು ಬಾಳಿಯಾನು ಎಂಬಂತೆ ನಾವು ಸಮಾಧಾನದಿಂದ ಇದ್ದರೆ ಮಾತ್ರ ಶಾಂತ ಮಲ್ಲೇಶ ಅರಸುತ್ತಾನೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ ಶ್ರೀ TM ನಾಗಭೂಷಣ್ ಅವರೊಂದಿಗೆ. ಸರ್, ತಾವು ಕವಿಗಳು ಅಂತ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಇವತ್ತಿನ ಒಂದು ಕಾರ್ಯಕ್ರಮವನ್ನು, ಸಂದರ್ಶನವನ್ನು ಒಂದು ಕವಿತೆ ಮೂಲಕ ಪ್ರಾರಂಭ ಮಾಡ್ಬೋದಾ? ಸರ್, ಆಗಲೇ ತಾವು ಹೇಳಿದ್ರಿ ಇವತ್ತು ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ದಿನ ಅಂಥೇಳಿ. ನಾನು ಕೂಡ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ರಂಗಭೂಮಿಯ ಸ್ವಯಂ ಸೇವಕನಾಗಿ ಹೂವಿನಡಗಲಿಯಿಂದ ಬಂದಿದ್ದೇನೆ. ನಾನು ನನ್ನ ಕವಿತೆಯನ್ನು ಪರಿಚಯ ಮಾಡೋಕ್ಕಿಂತ ಪೂರ್ವದಲ್ಲಿ ಇದು ನಮ್ಮ ಕುಟುಂಬದ ಮೊದಲನೇ ಕವನ ಸಂಕಲನ. ಇದರಲ್ಲಿ ನನ್ನ ಮದುವೆಯ ಸಂದರ್ಭದಲ್ಲಿ ಬಿಡುಗಡೆಯಾಗಿದ್ದು 2001ರಲ್ಲಿ. ನನ್ನ ತಾಯಿ ಮತ್ತು ನನ್ನ ತಾಯಿಯವರಾದ ತಿಲೋತ್ತಮ, ಸಹೋದರನಾದ ಜಂಬುನಾಥ್ ಮತ್ತು ನನ್ನ ತಂಗಿಯವರಾದ TM ಉಷಾರಾಣಿ ಮತ್ತು ನನ್ನ ಕವನ ಸಂಕಲನ ಇದರಲ್ಲಿ ಬಿಡುಗಡೆಯಾಗಿದೆ. ನಂತರದಲ್ಲಿ 2021ರಲ್ಲಿ ನನ್ನ ತಾಯಿಯವರ ತೀರ್ಕೊಂಡ ನಂತರ ಅವರ ನೆನಪಿನಲ್ಲಿ ಅವರದೇ ಕವನ ಸಂಕಲನ ಕೊನೆಯ ಮುಸ್ಸಂಜೆ ಮಾತು ಕವನ ಸಂಕಲನ 2022ರಲ್ಲಿ ತಂದಿದ್ದೇನೆ. ನಂತರದಲ್ಲಿ ನನ್ನ ಪೂರ್ಣ ಪ್ರಮಾಣದ ಸ್ವರಚಿತ ಕವನಗಳನ್ನು ಕೊನೆಯ ಸಾಲಿನ ಮೊದಲ ಮಾತು ತಂದಿದ್ದೇನೆ. ತಾವು ಹೇಳಿದ ಹಾಗೆ ನನ್ನ ಇಡೀ ಕುಟುಂಬದ ಪರಿಚಯವನ್ನು ಒಂದು ಕವಿತೆಯ ಮೂಲಕ ಮಾಡಿಕೊಡ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಪರಿಚಯ. ಅಜ್ಜ ಮುಂಗೋಪದಳು ಮುಂಗಾರು ಮಳೆಯ ತಂಪಿನವರು. ಅಜ್ಜಿ ಮಂದಹಾಸದಳು ನ್ಯಾಯ ತಕ್ಕಡಿಯ ಹಿಡಿದವರು. ಅಪ್ಪ ಸಿಟ್ಟಿನೊಳ ಸಂಪನ್ನರು. ಅವ್ವ ಮೌನದೊಳು ಕಠಿಣ ವ್ರತದವರು. ಇದಾಗಿತ್ತು ನನ್ನ ಕುಟುಂಬದ ಪರಿಚಯ. ಇದು ನಿಮ್ಮ ಕುಟುಂಬವನ್ನು ಒಂದು ಕವಿತೆ ಮೂಲಕ ಪರಿಚಯ ಮಾಡಿಕೊಟ್ರಿ. ಓಕೆ, ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ ಮೆಲ್ಕು ಹಾಕೋಬೋದಾ ಸರ್? ತುಂಬ ರೋಚಕವಾಗಿತ್ತು. ಹಾಗೆ ಅದನ್ನು ಅನುಭವಿಸಲು ನಾನು ಸ್ವಲ್ಪ ಹಿಂದುಳಿದಿದ್ದೇನೆ ಅಂತ ಹೇಳಬೇಕು. ನಾನು ಹುಟ್ಟಿದ್ದು 1970 ಡಿಸೆಂಬರ್ 14 ಹೂವಿನಡಗಲಿ. ಅತ್ತ ನಗರವೂ ಅಲ್ಲದ ಇತ್ತ ಪಟ್ಟಣವೂ ಅಲ್ಲದ ಒಂದು ಪ್ರದೇಶ ತಾಲೂಕಿನಲ್ಲಿ. ನನ್ನ ಬಾಲ್ಯ ಜೀವನ ಒಂದು ಪಕ್ಕದ ಹಳ್ಳಿಯ ನಮ್ಮ ಅಜ್ಜ ಅಜ್ಜಿ ಇದರಲ್ಲಿ ನವಲಿ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ, ತುಂಗಾಭದ್ರಾ ನದಿಯ ತೀರದಲ್ಲಿ. ಆ ನದಿ ಒಂದು ಪುಟ್ಟ ಗ್ರಾಮ ಇತ್ತು. ಅಲ್ಲಿ ಈಜಾಡ್ತಾ, ದನಗಳು ಮೇಯಿಸ್ತಾ, ಓದ್ತಾ, ಅಜ್ಜ ಅಜ್ಜಿಯ ಪ್ರೀತಿ ಅನುಭವಿಸ್ತಾ ಇಡೀ ಜನಪದವಾಗಿ ಇಡೀ ಗ್ರಾಮ ಹೊಂದಿತ್ತು. ಅಂಥ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದು ನನಗೆ ಸಂತೋಷವೆನಿಸ್ತದೆ. ಸೊ ಅಜ್ಜ ಅಜ್ಜಿನೂ ಬಹಳ ನೆನೆಸ್ಕೋತೀರ ನೀವು. ಹಾಗೆ ತಮ್ಮ ತಂದೆ ತಾಯಿ ಏನು ಮಾಡ್ತೀರಾ ಸರ್? ನನ್ನ ತಂದೆ TM ಗುರುಪಾದಯ್ಯ ಅಂತ ಹೇಳಿ, ಅವರು ಮೊದಲು ಭಾರತೀಯ ಸೇನೆಯಲ್ಲಿದ್ದರು. ಅಲ್ಲಿಯಿಂದ ನಿವೃತ್ತಿಯ ನಂತರ ತಮ್ಮ ವೇತನದಲ್ಲಿ ಅರ್ಧದಷ್ಟು ಮಾಜಿ ಸೈನಿಕರ ಕಲ್ಯಾಣ ನಿಧಿಗೆ ಕೊಡ್ತಾ ಇದ್ರು. ನಂತರದಲ್ಲಿ ಒಂದು ಸರ್ಕಾರಿ ನೌಕರಿ ಹಿಡ್ಕೊಂಡ್ರು. ಅಲ್ಲಿಂದ ಅವರು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು, ರಕ್ತದಾನವನ್ನು ಮತ್ತೆ ಓದಂಥ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಕೂಡ ಮಾಡ್ತಾ ಇದ್ರು. ಹೀಗೆ ಕೆಲವು ಸಾಮಾಜಿಕ ನಾಟಕಗಳಲ್ಲಿ ಕೂಡ ಅವರು ಅನುಭವಿಸಿದ್ರು. ನಿಮಗೆ ರಕ್ತದಲ್ಲೇ ಬಂದ್ಬಿಟ್ಟಿದೆ ಸಮಾಜ ಸೇವೆ ಅನ್ನೋದು, ಸಂಘಟನೆ ಅನ್ನೋದು. ಸೊ ತಂದೆ ಕೂಡ ಅದರಲ್ಲೇ ಇದ್ರಿಂದ. ತಾಯಿ ಏನು ಮಾಡ್ತಾ ಇದ್ರು? ನನ್ನ ತಾಯಿ TM ತಿಲೋತ್ತಮ ಅಂತೇಳಿ. ಓದಿದ್ದು ಕೇವಲ 4ನೇ ತರಗತಿ ಆದರೂ ಕೂಡ ಅವರು ಸಾಹಿತ್ಯದ ಅಭಿರುಚಿ ಅಗಾಧವಾಗಿತ್ತು. ರಾಮಾಯಣ ಮತ್ತು ಮಹಾಭಾರತವನ್ನು ಸುದೀರ್ಘವಾಗಿ ಅವರು ಚರ್ಚೆ ಮಾಡ್ತಾ ಇದ್ರು. ನನಗೆ ಅವ್ರು ಚರ್ಚೆ ಮಾಡೋ ಸಂದರ್ಭದಲ್ಲಿ ಕೆಲವು ಅರ್ಥ ಆಗ್ತಾ ಇತ್ತು. ನಾನು ಸಣ್ಣ ಹುಡುಗದಾಗಿದ್ದರಿಂದ ಕೆಲವು ಅರ್ಥ ಆಗ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಉಗ್ರ ನರಸಿಂಹನ ಬಗ್ಗೆ ಹೇಳ್ತಾ ಇದ್ರು. ಆದರೆ ಉಗ್ರ ನರಸಿಂಹನ ಹತ ಮಾಡಿದ್ದು ಯಾರು ಅಂತ ಅವ್ರು ಹೇಳಿದರು. ಸದ್ಯಕ್ಕೆ ನಾನು ಅದನ್ನು ನೆನ್ಪಿಟ್ಕೊಂಡಿಲ್ಲ. ಅವರು ಮುಸ್ಸಂಜೆ ಮಾತು ಅಂತ ಹೇಳಿ ಒಂದು ಕವನ ಸಂಕಲ ಅವರಿದ್ದಾಗೆ ತರಬೇಕಾಗಿತ್ತು. ಆದರೆ ನನ್ನ ಒಂದು ನಿರ್ಲಕ್ಷ್ಯ ಮತ್ತು ಆರ್ಥಿಕ ಹೊರೆಯಿಂದ ಅವ್ರು ತೀರ್ಕೊಂಡ ನಂತರ ನಾನು ಹೂವಿನಡಗಲಿಯಲ್ಲಿ ಅದನ್ನು ಪ್ರಕಟ ಮಾಡಿದೆ. ಯಾರ ಜೊತೆ ಚರ್ಚೆ ಮಾಡ್ತಾ ಇದ್ರಿ ಇವೆಲ್ಲ ಒಂದು ಸಾಹಿತ್ಯದ ಬಗ್ಗೆ? ಇಡೀ ಕುಟುಂಬದ ಜೊತೆಗೆ ಮತ್ತು ಅಕ್ಕಪಕ್ಕದ ಓಣೆಯ ಜೊತೆಗೆ. ಆಮೇಲೆ ಅವರು ಸಾಕ್ಷರತೆ ನಡೆಸ್ತಾ ಇದ್ರು. 4ನೇ ಕ್ಲಾಸ್ ಓದಿದ್ರು ಕೂಡ ಅವರು ಕನ್ನಡ ಮತ್ತು ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲರಾಗಿದ್ರು.
ವ್ಯಾಕರಣ ಸಮೇತ ಬಲ್ಲರಾಗಿದ್ದರು. ಮತ್ತು ಓಣಿಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣುಮಕ್ಳು ಓದಲೇಬೇಕಂತ ಎಂಥ ಹೆಣ್ಮಕ್ಳಿಗೆ ಕೆಲಸ ಕೊಡ್ತಾ ಇದ್ರು ಅಂದರೆ ಈ ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರಿಗೆ, ಆಮೇಲೆ ಊರೂರು ಏನಾದರೂ ಮಾರ್ತಾ ತಿರುಗಾಡೋಂಥವ್ರಿಗೆ 1 ವರ್ಷಗಳ ಕಾಲ ಅವರು ಉಚಿತವಾಗಿ ಶಿಕ್ಷಣವನ್ನು ಅಕ್ಷರಾಭ್ಯಾಸವನ್ನು ಅವರು ಮಾಡಿಸಿದರು. ತುಂಬ ಸಂತೋಷ. ತಂದೆ ಮಿಲಿಟ್ರಿಲಿ ಇದ್ರು ಅಂತ ಹೇಳಿದ್ರಿ, ಏನಾದ್ರು ತುಂಬ ಶಿಸ್ತು ಸ್ಟ್ರಿಕ್ಟು ಎಲ್ಲ ಮಾಡ್ತಿದ್ರಾ? ಅಂದರೆ ಅವರು ಮಿಲಿಟರಿಗಿದ್ರೆ ಮಾತ್ರ ಶಿಸ್ತಿತ್ತು, ಮನೆಯಲ್ಲಿ ಪ್ರೀತಿ ಅನಿಸ್ತಾ ಇದ್ರು. ಅವರು ಒಬ್ಬ ಉತ್ತಮ ಕ್ರೀಡಾಪಟುವಾಗಿದ್ರು. ಒಂದಲ್ಲ ಹಲವಾರು ಕ್ರೀಡೆಯಲ್ಲಿ ಅವರು ಮುಂದಾಳತ್ವ ವಹಿಸಿದ್ರು. ಒಂದು ಸಂದರ್ಭದಲ್ಲಿ ಹಂಪಿಯಿಂದ ಹೂವಿನಡಗಲಿವರೆಗೂ ಸುಮಾರು 80 ಕಿಲೋಮೀಟರ್ ತಮ್ಮ ಸ್ನೇಹಿತರೊಂದಿಗೆ ಕ್ರೀಡಾಕೂಟಕ್ಕೆ ಜ್ಯೋತಿಯನ್ನ ನಡೆದುಕೊಳ್ಳುವ ಮೂಲಕನೇ ಅವರು ತಂದಿದ್ರು. 85 ಕಿಲೋಮೀಟರ್. ಬಹಳ ಸಂತೋಷ. ಮಿಲಿಟರಿಲಿ ಇದ್ದಿದ್ದಕ್ಕೆ ಆ ಶಕ್ತಿ ಒಂದು ಇದೆಲ್ಲ ಬಂದಿರುತ್ತೆ. ಅವರು ಸುಮಾರು ಅವ್ರು ಹೇಳಿದ ಪ್ರಕಾರ 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ ಮಿಲಿಟರಿಯಲ್ಲಿದ್ದಾಗ ಮತ್ತು ಹೊರಗಡೆ ಬಂದ್ಮೇಲೆ ಕೂಡ. ಅದನ್ನು ಯಾವತ್ತೂ ನಾವು ಮನೆಯಲ್ಲಿ ಅವರು ಚರ್ಚೆ ಮಾಡ್ತಿರ್ಲಿಲ್ಲ. ಸೊ ನಿಮ್ ಜೊತೆ ಪ್ರೀತಿ ನಡ್ಕೊತಾ ಇದ್ರು, ಸಂತೋಷದಿಂದ ಇರ್ತಾರೆ. ನಾವೇನಪ್ಪ ಅಪ್ಪಿ ತಪ್ಪಿ ಮನೆಯಲ್ಲಿ ಹುಡುಗ ಮಕ್ಕಳಾಗಿದ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ರು ತಮ್ಮೇಲೆ ಹಾಕಿ ಬಿಡ್ತಿದ್ರು. ಯಾಕಂದ್ರೆ ನಮ್ಮ ತಾಯಿ ಮಿಲಿಟರಿಲಿ ಇದ್ರು ಕೂಡ ಮಿಲಿಟರಿ ಸಿಸ್ಟಮ್ ನಿಮ್ ತಾಯಿ ಸ್ಟ್ರಿಕ್ಟ್ ಆಗಿದ್ರು, ಶಿಸ್ತಾಗಿದ್ರು, ಮತ್ತೆ ನೀಟಾಗಿರ್ಬೇಕು. ಏನು ತಪ್ಪು ಮಾಡಿದ್ರು ಅವ್ರು ತಮ್ಮೇಲೆ ಹಾಕೊಂಡ್ಬಿಡ್ತಿದ್ರು. ಯಾಕೆ ನಮ್ಮ ತಾಯಿ ನಮ್ಮ ತಂದೆಯನ್ನು ಬೈತಿದ್ದಿಲ್ಲ. ಎಷ್ಟು ಜನ ಮಕ್ಕಳು ತಾವು? ನಾವು 3 ಸರ್, 2 ತಂಗಿಯರು, ನಾನು ದೊಡ್ಡನು. ಓಕೆ. ಸೊ ಅದಾದ್ಮೇಲೆ ನಿಮ್ಮ ಆರಂಭಿಕ ಶಿಕ್ಷಣ ಎಲ್ಲ ನಡೆಯುತ್ತೆ, ಎಲ್ಲಿ ಓದ್ತೀರಾ ತಾವು? ಸರ್ ನನ್ನ ಪ್ರಾಥಮಿಕ ಶಿಕ್ಷಣ ಹೂವಿನಡಗಲಿ ಮತ್ತು ಹರಪನಹಳ್ಳಿ ಆಯಿತು. ಪ್ರೌಢ ಶಿಕ್ಷಣ ಹೂವಿನಡಗಲಿ ಮತ್ತು ಶಾಪುರ ತಾಲೂಕಿನ ಭೀಮರಾಯನಗುಡಿಯಲ್ಲಿ ನನ್ನ ದೊಡ್ಡಪ್ಪಾದ ಶ್ರೀ ದಿವಂಗತ TM ವೀರಯ್ಯ ಅವರ ಆಶ್ರಯದಲ್ಲಿ ಆಯಿತು. ನಮ್ಮ ದೊಡ್ಡಪ್ಪ TM ವೀರಯ್ಯ ಶಿಕ್ಷಣ ಪ್ರೇಮಿಗಳಾಗಿದ್ದರು. ಸೊ ಅದಾದಮೇಲೆ ಹೈಸ್ಕೂಲ್ ಮುಗಿಸ್ತೀರಾ, PUC ಬರ್ತೀರಾ? PUC ನಿಮ್ಮೂರಲ್ಲೇ ಇರುತ್ತಾ? PUC ನಾನು ನಮ್ಮೂರಿನಲ್ಲಿ ಮಾಡಿದೆ. ಆದರೆ ನನಗೆ ಯಾವ ಪಠ್ಯಕ್ರಮಗಳಾಗಲಿ ಈ ವಿದ್ಯಾಭ್ಯಾಸಕ್ಕಾಗಲಿ ನಾನು ನಿರ್ಲಕ್ಷ್ಯ ಮಾಡ್ತಿದ್ದೆ. ಯಾಕೆಂದರೆ ನಾನು ನೋಡ್ತಾ ಬೆಳೆದದ್ದು ಮುಖ್ಯವಾಗಿ ಪೌರ ಕಾರ್ಮಿಕರನ್ನು, ಕಟ್ಟಡ ಕಾರ್ಮಿಕರನ್ನು, ಕೃಷಿ ಕಾರ್ಮಿಕರನ್ನು ನೋಡಿ ಬೆಳೀತಾ ಇದ್ದೆ. ನಾನು ಒಂದೊಂದ್ಸಲ ಯೋಚನೆ ಮಾಡ್ತಾ ಇದ್ದೆ, ಇವ್ರು ಯಾರು ಓದಿದವರಲ್ಲ. ಪೌರ ಕಾರ್ಮಿಕರು ದೇಶ ಸ್ವಚ್ಛಗೊಳಿಸುವಲ್ಲಿ ನಿರತರಾಗಿದ್ದಾರೆ, ಕಟ್ಟಡ ಕಾರ್ಮಿಕರು ದೇಶ ಕಟ್ಟುವಲ್ಲಿ ನಿರತರಾಗಿದ್ದಾರೆ, ಕೃಷಿ ಕಾರ್ಮಿಕರು ಹಸಿದ ಒಡಲಿಗೆ ಅನ್ನ ಹಾಕುವುದರಲ್ಲಿ ನಿರತರಾಗಿದ್ದಾರೆ. ಆದರೆ ಓದಿದ ಕೆಲವರಲ್ಲಿ ತಮ್ಮ ಕುಟುಂಬವನ್ನು ನೋಡಿಕೊಳ್ಳುವುದರಲ್ಲಿ ಮಾತ್ರ ನಿರತರಾಗಿದ್ದಾರೆ. ಇದರಿಂದ ನನಗನ್ಸಿದ್ದು, ನಾನು ಓದಿ ಮುಂದೆ ಏನು ಸಾಧಿಸಬೇಕಾಗಿದ್ದಿಲ್ಲ, ಇವ್ರ ಜೊತೆಗೆ ನಿಂತ್ಕೊಳ್ಬೇಕು. ಆದರೆ ನಾನು ಈ ವಿಷಯನ ಮನೆಯಲ್ಲಾಗಲಿ ಸ್ನೇಹಿತರ ಜೊತೆಗಾಗಲಿ ನಾನು ಯಾರ ಜೊತೆಗೂ ಇದನ್ನು ಹಂಚ್ಕೊಳ್ತಾ ಇದ್ದಿಲ್ಲ. ಆ ವೇದನೆ ನನಗೆ ಇಟ್ಕೊಂಡು ನಾನು ಓದಿದರೆ ಮತ್ತೆ ಏನಾದರೂ ನನಗೆ ಕೆಲಸ ಸಿಕ್ಕಿಬಿಡುತ್ತೆ, ನಾನು ಒಬ್ಬ ಕಾರ್ಮಿಕ ಉಳಿಬೇಕಂತ ಮಾಡಿದ್ದೆ. ಆದರೆ ನನ್ನ ಆಸೆ ಕೊನೆಗೆ ಈಡೇರಲಿಲ್ಲ ಕಾರ್ಮಿಕನಾಗಿರೋ. ಎಲ್ಲರೂ ಕೂಡ ಉನ್ನತ ಉದ್ಯೋಗ ಹೋಗ್ಬೇಕು ಅಂತ ಬಯಸ್ತಾರೆ, ತಾವು ಮಾತ್ರ ಇಲ್ಲ ನಂಗೆ ಕಾರ್ಮಿಕ ಆಗಬೇಕು, ಅವ್ರ ಜೊತೆ ಬೆಳೆದಿದೆ ಅಂತ. ಯಾಕೆ ಈ ಭಾವನೆ ಜಾಸ್ತಿ ಬಂತು ನಮಗೆ? ಇಲ್ಲ ಸರ್, ನನಗೆ ಯಾಕೆ ಆ ಭಾವನೆ ಬಂತಂದರೆ, ಬಳೆ ಕೆಳ ಹಂತದ ವರ್ಗದವರೇ ಯಾಕೆ ಕೆಳ ಕೆಲಸ ಮಾಡಬೇಕು, ಪೌರ ಕಾರ್ಮಿಕರಾಗಬೇಕು, ಕಟ್ಟಡ ಕಾರ್ಮಿಕರಾಗಬೇಕು ಅಥವಾ ಕೃಷಿಯನ್ನು ಮಾಡಬೇಕು. ಮುಂದುವರೆದಂಥ ಜನಾಂಗ ಯಾಕೆ ಕೆಳ ಹಂತದ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರು ಮನಸ್ಸು ಮಾಡದೇ ಇದ್ರೆ ನಾನು ಮನಸ್ಸು ಮಾಡಬೇಕಂತ ಹೇಳಿದೆ. ಆದರೆ ಆ ಕಾರ್ಯ ಕೈಗೂಡಲೇ ಇಲ್ಲ. ನಿಮ್ಮ ತಂದೆಯವರು ಸರ್ಕಾರಿ ಉದ್ಯೋಗಲಿದ್ರು ಅಂತ ಹೇಳಿದ್ರಿ, ತಾಯಿಯವರು ಕೂಡ ಸಾಹಿತ್ಯಲಿದ್ರು. ನಿಮ್ಮ ಓದು ಅಂತ ಹೇಳ್ಬಿಟ್ಟು ನಿಮಗೆ ಜಾಸ್ತಿ ಫೋರ್ಸ್ ಮಾಡಿಲ್ವಾ, ಒತ್ತಾಯ ಮಾಡಲಿಲ್ವಾ? ಭಾಳ ಒತ್ತಾಯ ಮಾಡಿದ್ರು. ಓದಿ ಕೂಡ ಅದನ್ನು ಏನಾದರೂ ಮುಂದುವರಿಸ್ಬೋದು, ಏನಾದರೂ ಸಾಧನೆ ಮಾಡ್ಬೋದು. ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ದಾಸ ಪರಂಪರೆ ಎಲ್ಲವೂ ಕೂಡ ಓದಿನ ಮೂಲಕ ಉನ್ನತ ಸ್ಥಾನ ಹೊಂದಿದ್ದಾರೆ ಮತ್ತು ಉನ್ನತವನ್ನು ಸಾಧಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನೀನು ಓದಿ ಏನಾದರೂ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಬಿಟ್ಟೆ ಓದೋದನ್ನು. ಅದು ಒಂದು ಅರ್ಥದಲ್ಲಿ ನಾನು ಬೇಕಂತಾನೆ ನಿರ್ಲಕ್ಷ್ಯ ಮಾಡ್ಕೊಂತಾನೆ ಬಂದೆ. ಅದಾದ್ಮೇಲೆ ಗ್ರಂಥ ಪರಿಚಾಲಕರಾಗಿ ತಾವು ಕೆಲಸ ಮಾಡ್ತೀರಾ, ಎಲ್ಲಿ ಕೆಲಸ ಆರಂಭ? ಸರ್, ನಾನು ಹೂವಿನಡಗಲಿಯಲ್ಲಿ 10 ವರ್ಷಗಳ ಕಾಲ ಗ್ರಂಥಾಲಯದ ಪರಿಚಾರಕನಾಗಿ ಕೆಲಸ ಮಾಡಿದೆ. ಆ ಗ್ರಂಥಾಲಯ ಕೆಲಸ ಮಾಡೋದ್ರ ಜೊತೆಗೆ ಗ್ರಂಥಾಲಯದ ಎಲ್ಲ ಪುಸ್ತಕ ಮತ್ತು ಪತ್ರಿಕೆಗಳನ್ನು ನಾನು ಓದುವುದರ ಮೂಲಕ ನನ್ನ ಇನ್ನಷ್ಟು ಸಾಹಿತ್ಯ ಅಭಿರುಚಿಯನ್ನು ನಾನು ಅಳವಡಿಸಿಕೊಂಡೆ. ಸೊ ಗ್ರಂಥಾಲಯದಲ್ಲಿ ಕೇವಲ ಪರಿಚಾರಕ ಅಲ್ಲ, ಕುತ್ಕೊಂಡು ಓದ್ತಾ ಇರಿ ನೀವು. ಸೊ ಅಲ್ಲಿ ನಿಮ್ಗೆ ಆಸಕ್ತಿ ಇನ್ನಷ್ಟು ಜಾಸ್ತಿ ಬೆಳೆಯುತ್ತೆ. ಅದನ್ನೇ ಆ ಕೆಲಸ ಮಾಡ್ತಾ ಇರ್ತೀರಾ, ಆ ಟೈಮಲ್ಲೇ ತಮ್ಮ ತಾಯಿ ತಮ್ಮ ಮದುವೆ ಮಾಡಿಬಿಡ್ತಾರೆ. ಹೌದು ಸರ್. ಅದು ನಾನು ಹೇಗಿತ್ತು ಆವಾಗ ಜೀವನ? ನಾನು ಹೊಸಪೇಟೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹೋದ್ಮೇಲೆ ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠನಾದರೂ ಕೂಡ ಆರ್ಥಿಕ ಹೊರೆ ಭಾಳ ಜಾಸ್ತಿ ಆಯಿತು. ಇದರಿಂದ ಏನಾದರೂ ಮುಂದೆ ಇಷ್ಟಕ್ಕೆ ನಿಲ್ತಾನೆ, ಮದುವೆ ಮಾಡಿದರೆ ಸ್ವಲ್ಪ ಉನ್ನತಕ್ಕೆ ಬರ್ತಾನೆ ಅಂಥೇಳಿ ನಮ್ಮ ತಾಯಿ 2001ರಲ್ಲಿ ನಾಗರತ್ನವ್ರ ಜೊತೆ ನಮ್ಮ ಮದುವೆ ಮಾಡಿದರು.
ಇದು ಆಗಿನ ಫೋಟೋನ ಚೇರೆ ಮೇಲೆ ನೋಡ್ತಾ ಇದೀವಲ್ಲ? ಹಾಂ ಸರ್, ಮದುವೆ ಸಂದರ್ಭದಲ್ಲಿ ತೆಗೆದಿದ್ದು. ಅವ್ರ ಹೆಸರು ನಾಗರತ್ನ ಅಂತೇಳಿ. ಮದುವೆ ಮುಂಚೆ ಅವರು PUC ಆಗಿತ್ತು. ಮದುವೆ ಆದಮೇಲೆ ನಮ್ಮ ತಾಯಿ ಅವ್ರನ್ನ ಪದವಿ ಮಾಡಿಸಿದ್ರು. ನಾನು ಹೊಸಪೇಟೆಯಲ್ಲಿ ಅವರಿಗೆ MA ಪದವಿ ಮಾಡಿಸಿದೆ. ಈಗ ನನಗಿಂತ ಒಂದು ಹೆಜ್ಜೆ ಅವ್ರು ಮೊದಲು ಸಾಹಿತ್ಯಿಕವಾಗಿ ಒಲವಿದ್ದಿಲ್ಲ, ಆಕ್ಷೇಪಣೆ ಮಾಡ್ತಾ ಇದ್ರು, ಮನೆ ಕೆಲಸ ಬಿಟ್ಟು ಯಾಕೆ ಹೋಗ್ತೀಯಾ ಅಂತ ಹೇಳಿ. ನಾನೇನು ಮಾಡ್ಬಿಟ್ಟೆ, ಅವ್ರಿಗೆ ಸಾಹಿತ್ಯದ ಅಭಿರುಚಿ ಹಚ್ಚಿಬಿಟ್ಟೆ. ಈಗ ನನ್ನ ಜೊತೆಗೆ ಅವ್ರು ಕೂಡ ಬರ್ತಾ ಇದ್ದಾರೆ. ಸೊ ಅದಾದಮೇಲೆ ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀರಾ. ಅಲ್ಲಿಂದ ನಿಮ್ಮ ಸಾಮಾಜಿಕ ಸಂಘಟನೆ ಪ್ರಯಾಣ ಪ್ರಾರಂಭ ಆಗುತ್ತೆ. ಏನು ಪ್ರೇರಣೆ ನಿಮಗೆ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ? ಸರ್, ನಾನು ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆಯನ್ನು 1997ರಲ್ಲಿ ಆರಂಭ ಮಾಡ್ತೇನೆ. ಅದಕ್ಕೆ ಮೂಲ ಪ್ರೇರಣೆಯಾಗಿ ಸಾಂಸ್ಕೃತಿಕ ರಾಜಕಾರಣಿ ದಿವಂಗತ MP ಪ್ರಕಾಶ್ ಅವರು ನನಗೆ ಮೂಲ ಪ್ರೇರಣೆಯಾಗಿದ್ದಾರೆ. ಅವ್ರದ್ದು ರಾಜಕೀಯ ನೋಡದೇನೆ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಮತ್ತು ಮುಖ್ಯವಾಗಿ ಅವರ ರಂಗಭೂಮಿ ಚಟುವಟಿಕೆ ನೋಡ್ತಾ ನಾನು ಬೆಳೆದು ಬಂದಿದ್ದೇನೆ. ಅದರ ಜೊತೆಗೆ ನಮ್ಮೂರಿನ ಮಹಾಬಲೇಶ್ವರ ಕಾಟ್ರಳ್ಳಿ ಅಂತೇಳಿ ಪತ್ರಕರ್ತರಿದ್ದರು, SS ಹಿರೇಮಠರ್ ಅಂತ ಸಾಮಾಜಿಕ ಹೋರಾಟಗಾರರಿದ್ದರು, ಮತ್ತು ಇಡೀ ಕನ್ನಡ ನಾಡಿಗೆ ಇಬ್ಬರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೊಟ್ಟ ಊರು ನನ್ನದಾಗಿದೆ. ಒಬ್ಬರು ಮಾಗಳದ ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರಿಗಳು, ಅವ್ರನ್ನ ಬೆಳಕಿಗೆ ಮತ್ತು ಪುಸ್ತಕದ ಮೂಲಕ ಪ್ರಕಟ ಮಾಡಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ MM ಶಿವಪ್ರಕಾಶ್ ಅವರ ಬಗ್ಗೆ ಇಡೀ ಜೀವನ ಚರಿತ್ರೆ ಅವ್ರ ಬಗ್ಗೆ ಪುಸ್ತಕ ಪ್ರಕಟ ಮಾಡಿದ್ದಾರೆ. ಹಾಗೆಯೇ ಉತ್ತಂಗಿಯ ಪಕ್ಕದ ನಮ್ಮ ಹಳ್ಳಿ ಉತ್ತಂಗಿ ಗ್ರಾಮದ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅಂತೇಳಿ ಅವರು ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಇಡೀ ಇಬ್ಬರು ಮಹಾನ್ ದಿಗ್ಗಜರನ್ನು ಕೊಟ್ಟ ತಾಲೂಕು ನನ್ನದಾಗಿದೆ. ಭಾಳ ಸಂತೋಷ. MP ಪ್ರಕಾಶ್ ಅವ್ರ ಜೊತೆ ಒಡನಾಟ ಹೇಗಿತ್ತು ನಿಮಗೆ? ಅವ್ರ ಜೊತೆ ಕಳೆದ ಕ್ಷಣಗಳನ್ನು ಹಂಚ್ಕೋಬೋದಾ? ನಿಮ್ಮ ಜೊತೆ ಅವ್ರಿಗೆ ಜೊತೆಗೆ ಒಡನಾಟ ಅನ್ನೋದಕ್ಕಿಂತ ಅವ್ರು ನೋಡ್ತಾ ಬೆಳೆದವನು, ಅವ್ರ ಜೊತೆಗೆ ಹೆಚ್ಚು ಆತ್ಮೀಯತೆ ಇದ್ರೂ ಕೂಡ ಅವ್ರ ಜೊತೆಗೆ ಸಂಪರ್ಕ ಆಗ್ತಿದ್ದಿಲ್ಲ. ಯಾಕಂದ್ರೆ ಅವ್ರಿಗೆ ನನಗಿಂತ ಹಿರಿಯರು, ಅವ್ರ ದೊಡ್ಡವರು. ಅವ್ರ ಜೊತೆಗೆ ಅವರ ರಂಗಸಂಸ್ಥೆ ರಂಗಭಾರತಿಯಲ್ಲಿ ನಾನು 3 ನಾಟಕಗಳನ್ನು ಮಾಡಿದ್ದೇನೆ. ಒಂದು ಜತೆಗಿರೋನು ಚಂದಿರ, ಒಂದು ಸೂರ್ಯ ಶಿಕಾರಿ, ಮತ್ತೊಂದು ನನ್ನ ಸ್ವಂತ ನಾಟಕ ಕಂಬಾರವರದ ಅಂಗಿ ಮೇಲಂಗಿ ಅಂತೇಳಿ 3 ನಾಟಕಗಳಲ್ಲಿ ಅಭಿನಯಿಸಿದ್ದೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ MP ಪ್ರಕಾಶ್ ಅವ್ರ ಜೊತೆಗಿದ್ದ ಚಿತ್ರಗಳು ಕೂಡ ಕಾಣ್ತಾ ಇದೆ ನಮಗೆ. ಅದರ ಜೊತೆಗೆ ಅವ್ರ ಪುತ್ರರಾದ MP ರವೀಂದ್ರ ಅವರು ಕೂಡ ಅಲ್ಲಿ ಇದ್ದಾರೆ. ಎರಡು ನನ್ನ ಸೌಭಾಗ್ಯ, ತಂದೆ ಮತ್ತು ಮಗನ ಜೊತೆಗೆ ನಿಕಟ ಸಂಪರ್ಕ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. MP ಪ್ರಕಾಶ್ ಅವರು ಅಪರೂಪದ ರಾಜಕಾರಣಿ ಅವರು. ಸಾಮಾನ್ಯವಾಗಿ ರಾಜಕೀಯ ಒತ್ತಡದಲ್ಲಿರೋ ಸಾರ್ವಜನಿಕ ಸಂಪರ್ಕ ಬರೋದೇ ಕಷ್ಟ. ಅದರಲ್ಲಿ ಅವರು ರಂಗ ಚಟುವಟಿಕೆಗಳು ತೊಡಕೋತಾ ಇದ್ರು. ಏನ್ ಹೇಳ್ತಾ ಇದ್ರು, ಹೆಂಗೆ ಸಮಯ ಮಾಡ್ಕೋತಾ ಇದ್ರು? ನಿಮ್ ಜೊತೆ ಇದ್ದಾಗ ಏನ್ ಹೇಳ್ಕೊತಾ ಇದ್ರು? ಅವರು ರಾಜಕೀಯ ಬರುವ ಮುಂಚೆ 30 ವರ್ಷಗಳ ಕಾಲ ಅವರು ಗ್ರಂಥಾಲಯದಲ್ಲಿ ಸೇವೆ ಮಾಡಿದ್ದಾರೆ. ಅದು ಕೂಡ ನಾನು ಗ್ರಂಥಾಲಯದಲ್ಲಿ ನಾನು ಓದಲಿಕ್ಕೆ ಅದೊಂದು ಪ್ರೇರಣೆ. ಅವರು ವಕೀಲರಾಗಿ, ಸಾಹಿತಿಗಳಾಗಿ ನಾಟಕ ನಿರ್ದೇಶನ ಮಾಡ್ತಾ, ನಾಟಕಗಳನ್ನು ಪ್ರೊಡಕ್ಷನ್ ಮಾಡ್ತಾ, ನಮ್ಮಲ್ಲಿ ಇಡೀ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು ಆಗಿನ ಕಾಲದಲ್ಲಿ. ಅನಕ್ಷರತೆ, ಬಡತನ ಏನೇನೋ ಕಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ರಂಗಭಾರತಿ ಅಂತ ಸಂಸ್ಥೆ ಹುಟ್ಟು ಹಾಕುವುದರ ಮೂಲಕ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕ್ತಿದ್ರು, ಅದನ್ನು ಪ್ರದರ್ಶನ ಮಾಡ್ತಾ ಇದ್ರು. ಆ ಕಲಾವಿದರನ್ನು ಹೊರ ರಾಜ್ಯ ಇರ್ಬೋದು, ಹೊರ ಜಿಲ್ಲೆ ಆಗಿರ್ಬೋದು, ಹೊರ ತಾಲೂಕುಗಳಿಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟು ನನ್ನಂಥ ಅನಕ್ಷರಸ್ಥನೂ ಅಲ್ಲದ ಅಕ್ಷರಸ್ಥನೂ ಅಲ್ಲದ ನನ್ನಂಥ ಯುವಕರಿಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿ ನಿಲ್ತಿದ್ರು. ಅವರು ಎಷ್ಟು ವಿಶೇಷ ಆಗಿದ್ರು ಅಂತ ಹೇಳಿದ್ರೆ, ಅವ್ರು ಮಂತ್ರಿ ಆಗಿದ್ದಾಗಲೂ ಕೂಡ ರವೀಂದ್ರ ಕಲಾಕ್ಷೇತ್ರ ಯಾವ್ದು ನಾಟಕ ಆದ್ರೆ ಬಂದು ಕುತ್ಕೊಂಡು ನೋಡ್ತಾ ಇದ್ರು. ಅಷ್ಟು ಸಮಯ ಮಾಡ್ಕೋತಿದ್ರು, ರಂಗದ ಬಗ್ಗೆ ಅಷ್ಟು ಪ್ರೀತಿ ಅವರಿಗೆ. ಅವರ ಸಮಯ ಪರಿಪಾಲನೆಗೆ ಒಂದು ಉದಾಹರಣೆ ಹೇಳ್ತೀನಿ ಸರ್. ಒಂದು ಸಲ ರಂಗಶಂಕರಕ್ಕೆ ಹೋಗ್ತಾರೆ. ನಾಟಕ ಆರಂಭವಾಗಿ 1.5 ನಿಮಿಷ ತಡವಾಗಿ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ಸರ್ ನಾಟಕ ಆರಂಭ ಆಗಿದೆ ಅಂತ ಅಷ್ಟು ಹೇಳ್ತಾರೆ. ಅಲ್ಲಿಂದ ವಾಪಸ್ ನಿರ್ಗಮಿಸ್ಕೊತಾರೆ. ಯಾಕಂದ್ರೆ ನಾಟಕ ಶುರು ಆದ್ಮೇಲೆ ಇಲ್ಲಿ ಸಿಸ್ಟಮ್ ಹಂಗಿದೆ, ನಾವು ಇಲ್ಲಿಂದ ಪರಿಪಾಲನೆ ಮೀರಬಾರ್ದು ಅಂತೇಳಿ ಒಬ್ಬ ಮಂತ್ರಿಯಾಗಿ ಕೂಡ ಒಳಗೆ ಹೋಗ್ಬೋದಾಗಿತ್ತು ಅವ್ರು. ಆ ಶಿಸ್ತನ್ನ ಮೀರಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಂದ ವಾಪಸ್ ಬರ್ತಾರೆ. ಅಷ್ಟು ಶಿಸ್ತನ್ನ ಅಳವಡಿಸ್ಕೊಂಡಿದ್ರು. ನಾಟಕದ ಮತ್ತೆ ಸಾಹಿತ್ಯ ನಾವು ಯಾಕೆ ಮಾಡ್ಬೇಕಂದ್ರೆ ನಮ್ಮೊಳಗಿನ ಶಿಸ್ತು ನಾವು ಕಾಪಾಡ್ಕೋಬೇಕಾಗಿದೆ. ನಾಟಕದಿಂದ ಆ ಶಿಸ್ತು, ಆ ಒಂದು ಬದ್ಧತೆ ಎಲ್ಲ ಕಲಿತಾರೆ ಅಂತ ಹೇಳ್ತಾರೆ. ಹಾಗೆ ತಾವು NSS ಕೂಡ ಭಾಗವಹಿಸ್ತಾ ಇದ್ರಿ. ಅದರಿಂದ ಎಷ್ಟು ಶಿಸ್ತನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ರಿ. ಹೇಗೆ ಸಾಧ್ಯ ಆಯ್ತು ಇದು? ಎಲ್ಲೆಲ್ಲಿ ನೀವು NSS ಶಾಲೆಯಲ್ಲಿ ಭಾಗವಹಿಸ್ತಾ ಇದ್ರ ಅಥವಾ ಕೆಲಸ ಸೇರ್ಕೊಂಡ್ಮೇಲೆ? ನಾನು ಕೆಲಸ ಸೇರಿದ ಮೇಲೆ ಭಾಗವಹಿಸಿ. ಹೇಗೆ ಅದು? ನನಗೆ ವಿಶೇಷ ಆಸಕ್ತಿ ಅಂದ್ರೆ ನಮ್ಮ ನಾಡನ್ನು ನಾವೇ ಕಟ್ಕೋಬೇಕು, ನಮ್ಮ ಮನೆಯನ್ನು ನಾವೇ ಕಟ್ಕೊಳ್ಬೇಕು, ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಬೇಕು ಅಂತ ಹೇಳಿ ನಾನು ಕಲ್ತಿದ್ದೆ. NSS ಸ್ವಯಂ ಸೇವಕನಾಗಿ ತಾವು ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ದಿನ ಅಂತೇಳಿ ಆ ಮೂಲಕ ನಾನು NSS ಅಲ್ಲಿ ಕಂಡುಕೊಂಡೆ ಒಂದು ಶಿಸ್ತನ್ನು, ಒಂದು ದೇಶ ಪ್ರೇಮವನ್ನು NSS ಅಲ್ಲಿ ಕಂಡುಕೊಂಡಿದ್ದಕ್ಕಾಗಿ ನನಗೆ ಅದರಲ್ಲಿ ವಿಶೇಷ ಆಸಕ್ತಿ ಬಂತು. ಆ ಮೂಲಕವಾಗಿ ನಾನು ಹೂವಿನಡಲಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ
ಸ್ವಯಂ ಸೇವಕನಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದೇನೆ. ಆ್ಯಕ್ಚುಲಿ NSS ಅಂತ ಏನು ಹೇಳಿದ್ರೆ ಕಾಲೇಜ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಸೇವಾ ಮನೋಭಾವನ ಮೂಡಿಸುತ್ತೆ. ಇವತ್ತು ಕಸ ಗುಡಿಸೋದು ಕೀಳಲ್ಲ ಅಂತ ಹೇಳ್ಕೊಡುತ್ತೆ ಅಲ್ಲಿ. ಓಕೆನಾ, ಸೇವೆ ಮಾಡಬೇಕು, ಜನರಿಗೆ ಸೇವೆ ಮಾಡೋದೇ ಧ್ಯೇಯ ಆಗಬೇಕು, ಯುವಕರು ಧ್ಯೇಯ ಆಗಬೇಕು. ಅದು ಗಾಂಧೀಜಿ ಕನಸು ಕೂಡ ಆಗಿತ್ತು. ಹೌದು ಹೌದು, ನಮ್ಮ ಕೆಲಸ ನಾವೇ ಮಾಡಬೇಕು. ಹೌದು. ಅದಾದ್ಮೇಲೆ ತಮಗೆ ನಾಟಕದ ಗೀಳು ಅಂತ ಅಂದ್ಕೊಂಡಿದ್ದು ಯಾವಾಗ? ಸರ್, MP ಪ್ರಕಾಶ್ ಅವರು ನಾನು 83 ಆಸ್ಪಾಸ್ ಇರ್ಬೇಕು ಅನ್ಸುತ್ತೆ, ಸಮುದಾಯ ತಂಡ ನಾಟಕ ಕರೆಸ್ತಾರೆ. ಸಾಕ್ಷಿ ಕಲ್ಲು ಅಂತೇಳಿ ನಾಟಕ ಇರ್ತದೆ. ನಾನು ಯಾವಾಗಲೂ ಸಾಮಾಜಿಕ ನಾಟಕ ನೋಡ್ಕೊಂತ ಪರದೆಯಲ್ಲಿ ಸ್ಟೇಜ್ ಮೇಲೆ ಆಡಿದ್ದ ನೋಡ್ತಿದ್ದೆ. ಬೀದಿ ನಾಟಕ ನಾನು ಅವತ್ತಿನವರೆಗೂ ನೋಡಿದ್ದಿಲ್ಲ, ಸಾಕ್ಷಿ ಕಲ್ಲು ಅಂತೇಳಿ. ಅದರಲ್ಲಿ ಪರದೆ ಇಲ್ಲ, ಮೇಕಪ್ ಇಲ್ಲ, ಬಾಂಡ ಭಜಂತ್ರಿ ಇಲ್ಲ. ಇದೇನು ನಾಟಕ ಆಡ್ತಾರೆ, ಇವ್ರು ಹೆಂಗೆ ಆಡ್ತಾರೆ ಅಂತೇಳಿ ಮೂಕಾಭಿನಯದ ಮೂಲಕನೇ ಅವರು ಪಾತ್ರ ಮಾಡ್ತಾಯಿದ್ರು, ಸಾಕ್ಷಿ ಕಲ್ಲು ಅಂತೇಳಿ. ಅದು ಒಂದು ಜಾನಪದನ ಹೌದು, ಗೌಡಿಕೆ ಸಂದರ್ಭದಲ್ಲೇ ಹೌದು, ಮತ್ತು ಮಾತು ಕೊಟ್ಟನ್ನು ಮುರಿಬಾರ್ದಂಥ ನಾಟಕ ನೋಡಿ ನಾನು ಅಂದ್ಕೊಂಡೆ, ನಾಟಕ ಅಂದ್ರೆ ಹೀಗೆ ಇರ್ಬೋದಾ, ಆ ನಾಟಕದ ಮೂಲಕ ನಾನೇನು ಕಲಿಯಕ್ಕೆ ಸಾಧ್ಯ, ಆ ನಾಟಕ ಕಲಿತ್ರೆ ನಾನು ಸ್ವಲ್ಪ ಮಟ್ಟಿಗಾದರೂ ಶಿಸ್ತನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ನಾನೊಬ್ಬ ಪ್ರಬುದ್ಧನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾಟಕದ ಮೂಲಕ ನಾನು ಕಲಿತಾ ಹೋದೆ, ಇನ್ನು ಕಲಿಯೋದು ಭಾಳ ಇದೆ. ಹಾಗೆ ತಾವು ನಾಟಕದ ಗೀಳು ಅಣಿಸ್ಕೋತೀರಾ, ಅದಾದಮೇಲೆ ಅನೇಕ ನಾಟಕ ರಚನೆ ಮಾಡ್ತೀರಾ, ಅಭಿನಯಿಸ್ತೀರಾ, ಅವೆಲ್ಲವನ್ನು ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಪಡ್ಕೊಂಬರೋಣ. ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯಲ್ಲಿ ಇದೀಗ ಒಂದು ಸಣ್ಣ ವಿರಾಮ. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ದೇಹವನ್ನು ಲಯಗೊಳಿಸಿ ಮನಸ್ಸನ್ನು ಮುದಗೊಳಿಸಿ ರೋಗವನ್ನು ಮಾಯ ಮಾಡುವುದೇ ಯೋಗ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಪ್ರತಿದಿನ ಮುಂಜಾನೆ 7 ಗಂಟೆಗೆ. ಚಂದನ ವಾಹಿನಿಯ ಚಂದದ ಕೃಷಿ ಕಾರ್ಯಕ್ರಮ ಕೃಷಿ ದರ್ಶನ. ಮುಖ್ಯ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ ಹಾಗೂ ಜೇನು ಕೃಷಿ ಸೇರಿದಂತೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಸಮಗ್ರ ಮಾಹಿತಿಯ ಹೂರಣ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ, ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ಚಂದನದ ಕಂಪಿನೊಂದಿಗೆ ನಿಮ್ಮ ಬೆಳಗು ಶುಭ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ ಶ್ರೀ TM ನಾಗಭೂಷಣ್ ಅವರೊಂದಿಗೆ. ನಾಟಕದ ಗೀಳಿ ಹೇಗೆ ಅಂಟ್ಕೋತಂದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ತಾವು ಅಭಿನಯಿಸಿದ ಮೊದಲ ನಾಟಕ ಯಾವುದು ಸರ್? ಸರ್, ನಾನು ಮೊದಲ ಅನುಭವ ಅಭಿನಯಿಸಿದ ಮೊದಲ ನಾಟಕ ಇರ್ಲಿ ಪರವಾಗಿಲ್ಲ. ಯಾವ ಅಂದ್ರೆ ನೀವು ನಾಟಕ ಅಭಿನಯಿಸ್ತೀರಾ, ಜೊತೆಗೆ ನಾಟಕಗಳನ್ನ ಸಂಘಟಿಸ್ತೀರಾ, ಬಹಳ ಕೆಲಸ ಮಾಡ್ತೀರಾ, ಹಲವಾರು ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀರಾ, ಕಿರುಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದೀರಾ. ಯಾವ ಪಾತ್ರ ತಮ್ಗೆ ಬಹಳ ಇಷ್ಟ? ನನಗೆ
ಸೂರ್ಯಶಿಕಾರಿ ಪಾತ್ರದಲ್ಲಿ ಸೂರ್ಯಶಿಕಾರಿ MP ಪ್ರಕಾಶ್ ಬರೆದಂಥ ಸೂರ್ಯಶಿಕಾರಿ ನಾಟಕದಲ್ಲಿ ವಿರೂಪಾಕ್ಷನ ಪಾತ್ರ ಮಾಡಿದ್ದೆ. ವಿರೂಪಾಕ್ಷನ ಪಾತ್ರ ಒಂದು ರಾಜ ಸಂಸ್ಕೃತಿ ಪ್ರಜಾಪ್ರಭುತ್ವ ವಿರೋಧಿ ಒಂದು ಪಾತ್ರ, ಅಂದ್ರೆ ನನ್ನ ಸ್ವಭಾವಕ್ಕೆ ವಿರುದ್ಧವಾದ ಪಾತ್ರ ಅದು. ಅದರಲ್ಲಿ ನಾನು ಅತ್ಯುತ್ತಮವಾಗಿ ಅನುಭವಿಸಿದೆ. ನಾನು ಮೊದಲು ಅಭಿನಯಿಸಿದ ನಾಟಕ ಬೀದಿ ನಾಟಕ ಸಾಹೇಬರ ನಾಯಿ ಅಂತ ಹೇಳಿ, ಒಂದು ವಿಶೇಷ ನಾಟಕ ಅದು. ಆ ನಾಯಿ ಅಂದ ಕೂಡ ನಾವು ಕೇಳಕ್ ಕಾಣ್ತೀವಿ, ಅದೇ ಸಾಹೇಬರ ನಾಯಿ ಅಂದ ಕೂಡ ನಾವು ಗೌರವವಾಗಿ ನಾಯಿಯನ್ನ ಮತ್ತು ಸಾಹೇಬರ ಜೊತೆಗೆ ಅದನ್ನ ಗೌರವ ಕಾಣ್ತೀವಿ. ಅದ್ರ ಜೊತೆಗೆ ಅನೇಕ ವಿಡಂಬನೆಗಳನ್ನು ನಾನು ಆ ಮೂಲಕ ಆ ನಾಟಕದಲ್ಲಿ ತೋರಿಸೋ ಅನುಭವ ಇತ್ತು. ಇಲ್ಲೊಂದು ಚಿತ್ರ ಬರ್ತಾ ಇದೆ ನಮ್ಮ ತೆರೆ ಮೇಲೆ, ಇದು ಯಾವುದು ಒಂದು ಸಂದರ್ಭ ಜ್ಞಾಪಕ ಇದೆಯಾ? ನೆನಪೇ ಸರ್, ಜಯಂತ್ ಕಾಕಿಣಿಯವರ ಜತೆಗಿರೋನು ಚಂದ್ರ ಅಂತ ಹೇಳಿ, ಅದು ಹೂವಿನಡಗಲಲ್ಲಿ ರಂಗಭಾರತಿಯಲ್ಲಿ MP ಪ್ರಕಾಶ್ ಅವರ ಆಶ್ರಯದಲ್ಲಿ ಆ ನಾಟಕ ನಡೀತು. ಅದರಲ್ಲಿ ನಾನು ಗರ್ನಾಲ್ ಮುನಾಫಾ ಅಂತೇಳಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಆ ಮೂಲಕ ದೇಶ ವಿಭಜನೆಯನ್ನ ಹೇಗಾಯ್ತು, ಈ ಮಣ್ಣಿಗೆ ಅಂಟಿಕೊಂಡಂತ ಜನ ಒಂದು ಸಣ್ಣ ಅಲ್ಲಿ ಏನು ಇರಲ್ಲ, ಮನೆ ಗುಡಿಸ್ಲಿರ್ತತೆ, ಗಡಿಗೆ ಇರ್ತತೆ, ಅವೆಲ್ಲನೂ ಬಿಟ್ಟು ಹೋಗಕ್ಕೆ ಎಷ್ಟು ಕಷ್ಟ ಆಯ್ತು. ಉಳ್ಳವರು ಬಿಟ್ಟು ದೇಶ ಬಿಟ್ಟು ಹೋಗೋದಕ್ಕೂ ಇಲ್ಲದವರು ದೇಶ ಬಿಟ್ಟು ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲದವರು ಈ ಮಣ್ಣಿಗೆ ಅಂಟ್ಕೊಂಡಿರ್ತಾರೆ, ಈ ಜನರ ಜೊತೆಗೆ ಪ್ರೀತಿ ಹಂಚ್ಕೊಂಡಿರ್ತಾರೆ. ಇದು ಆ ನಾಟಕದಲ್ಲಿ ಜಯಂತ್ ಕಾಕಿಣಿಯವರು ಹೇಳ್ತಾ ಹೋಗ್ತಾರೆ, ಒಂದು ಇಡೀ ಕುಟುಂಬ, ಅದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿರುವಂಥ ಒಟ್ಟು ಕುಟುಂಬ ದೇಶ ಬಿಟ್ಟು ಹೇಗೆ ಹೋಗೋದ್ರಲ್ಲಿ ಅವ್ರು ಎಷ್ಟು ವ್ಯತ್ಯ ಪಡ್ತಾರೆ, ಈ ದೇಶವನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿ ಆ ಜತೆಗಿರೋ ಚಂದ್ರನ ನಾಟಕದಲ್ಲಿ ತೋರಿಸ್ತಾ ಇದ್ದಾರೆ ಸರ್. ಸೊ ಆ ದೇಶ ವಿಭಜನೆ ಕಣ್ಣೀರ ಕಥೆಯನ್ನ ನಾಟಕದ ಮೂಲಕ ತಾವು ತಿಳಿಸ್ಕೊಡ್ತಾ ಇದ್ದೀರಾ. ಆಮೇಲೆ ಮತ್ತೆ ಯಾವ ನಾಟಕಗಳಲ್ಲಿ ಅಭಿನಯಿಸಿದ್ರಿ ಸರ್? MP ಪ್ರಕಾಶ್ ಅವರ ಆಗ್ಲೇ ಹೇಳಿದಾಗೆ ಸೂರ್ಯಶಿಕಾರಿ ನಾಟಕದಲ್ಲಿ ಅನುಭವಿಸಿದ್ದೆ. ಆಮೇಲೆ 2011ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಇಲ್ಲೊಂದಷ್ಟು ಚಿತ್ರಗಳು ಬರ್ತಾ ಇರ್ತಾರೆ ಮೇಲೆ ರಂಗಭಾರತಿ, ಅದು ಹಂಪಿ ಉತ್ಸವದ ಸಂದರ್ಭದಲ್ಲಿ ನಾನು MP ಪ್ರಕಾಶ್ ಅವರ ಸೂರ್ಯಶಿಕಾರಿ ನಾಟಕ ಆಡಿದ್ದೆ. ಆ ಸಂದರ್ಭದಲ್ಲಿ MP ಪ್ರಕಾಶ್ ಅವರು ಸ್ವತಃ ಹಂಪಿ ಉತ್ಸವದ ರೂವಾರಿ ಆಗಿದ್ರು ಕೂಡ ಎಲ್ಲಾ ಕೆಲಸಗಳನ್ನು ಬಿಟ್ಟು ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಿಟ್ಟು ಆ ನಾಟಕ ನೋಡೋದು ಬಂದು. ಇದು ನನ್ನ ಪ್ರೊಡಕ್ಷನ್ ನಾಟಕ ಸರ್, ಸಂಜಯ್ ದೀಪ ಅಂತೇಳಿ ಹೊಸಪೇಟೆಯ M ಉಮಾಮೇಶ್ವರ್ ಬರೆದಿದ್ದು. ನಾನು ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಇರಲಿ ಅಂತ ಹೇಳಿ ಇದನ್ನು ನಾನು ಪ್ರೊಡಕ್ಷನ್ ಮಾಡಿದೆ. ಹೊಸಪೇಟೆಯಲ್ಲಿ ಪ್ರದರ್ಶನ ಆಯಿತು, ಮತ್ತೆ ಕೊಟ್ಟೂರಿನಲ್ಲಿ ಕೂಡ ಇದು ಪ್ರದರ್ಶನ ಆಯಿತು ಒಂದು ಮದುವೆ ಸಂದರ್ಭದಲ್ಲಿ. ಮತ್ತೆ ನಾಟಕ ಅನ್ನೋದು ಬರೀ ನಮಗೆಷ್ಟೇ ಮೀಸಲಾಗಿರ್ಬಾರ್ದು. ಇದು ಆ ಡ್ರೆಸ್ ಅಲ್ಲಿ ಇರೋದು ಯಾರು ಸರ್? ಅದು ಸಾಂಸ್ಕೃತಿಕ ವೇಷ ಇದೆಯಲ್ಲ ಬಲಗಡೆಯಲ್ಲಿ? ಇಲ್ಲ ಸರ್, ಅದು ತುಮಕೂರಿನ ಒಂದು ಹುಡುಗಿ. ಅದು ಅವ್ರು ಅಲ್ಲಿ TCS ಮಾಡ್ಬೇಕಾರೆ ನಾನು ಸಾಹಿತ್ಯಿಕವಾಗಿರೋದು ನೋಡಿ ಆ ಫೋಟೋ ಹಾಕ್ತಾರೆ. ಆ ಫೋಟೋ ಹಂಗೆ ಕಾಪಿ ಇಟ್ಕೊಂಡಿದ್ದೀನಿ. ಮೇಲಿದು ಅಖಿಲ ಭಾರತ ಅದು ರಾಜ್ಯ ಮಟ್ಟದ ಜಾನಪದ ಸಮಾವೇಶ, ಅದು ಹೂವಿನಡಗಲಲ್ಲಿ MP ಪ್ರಕಾಶ್ ಅವರು ಮಾಡಿದ್ರು. ಅಲ್ಲಿ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡಿದೆ. ಆ ನೆನಪಿಗೆ ಅದು ಚಿತ್ರ. ಕೆಳಗಿರೋದು ಮತ್ತದೆ ಜತೆಗಿರೋನ ಚಂದ್ರ. ದೇಶ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಕಠಿಣ ಆಗುತ್ತೆ ಅನ್ನೋದು ಅಲ್ಲಿ ಚಿತ್ರ ಬರ್ತದೆ. ಇದು ಅದೇ ಅಂಗಿ ಮೇಲಂಗಿ ಅಂತ ಹೇಳಿ ತೋರಿಸಿದಲ್ಲ ಸರ್, ಚಂದ್ರಶೇಖರ್ ಕಂಬಾರ್ ಅವರ ಜ್ಞಾನಪೀಠ ಬಂದಿದ್ದ ನೆನಪಿಗಾಗಿ ಅಂಗಿ ಮೇಲೆ ಅಂಗಿ ಅಂತ ಹೇಳಿ ನಾಟಕ. ಅದು ಅಂಗಿ ಮೇಲೆ ಅಂಗಿ ಅಂದ್ರೆ ಒಬ್ಬ ಹೆಂಡತಿ ಇರ್ತಾಳೆ, ಹೆಂಡತಿ ಸುಂದರವಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ನರಸಣ್ಣ ಪಾತ್ರ ಮಾಡಿದ್ದೆ. ಹೆಂಡತಿ ಸುಂದರವಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಮದುವೆಯಾಗಿ ಆಕಿನ ತವ್ರ ಮನೆಗೆ ಕಳಿಸಿ ಇನ್ನೊಂದು ಮದುವೆ ಆಗಕ್ಕೆ ಪ್ರಯತ್ನ ಮಾಡ್ತೀನಿ. ಆಕೆ ಮನೆ ಕೆಲಸಕ್ಕೆ ಯಾರಿಲ್ಲ ಅಂತೇಳಿ ಮನೆ ಕೆಲಸದವಳಾಗಿ ನನ್ನ ಮನೆಗೆ ಬರ್ತಾಳೆ. ನಾನು ನೋಡ್ತಕ್ಕಂಥ ಹುಡುಗಿ ನೋಡೋ ದೃಷ್ಟಿ ಮತ್ತು ರೂಪದಲ್ಲಿ ಚೆನ್ನಾಗಿದ್ರು ಕೂಡ ಗುಣದಲ್ಲಿ ನಮ್ಮ ಮೊದಲನೇ ಹೆಂಡತಿ ಚೆನ್ನಾಗಿರ್ತಾಳೆ ಅಂತೇಳಿ ಮತ್ತೆ ನಾನು ಆ ಶಾಂತ ಅಂತೇಳಿ ಅದು ಪಾತ್ರದ ಹೆಸರು. ಮತ್ತೆ ಶಾಂತನೇ ನಾನು ಹೊಲಿಸ್ಕೊಳ್ತೀನಿ. ಮತ್ತೆ ಹೆಂಗ ಮೊದಲೇ ಹೆಂಡತಿ ಕ್ಷಮೆ ಕೇಳಿ ಸುಂದರ ಸಾಂಸಾರಿಕ ನಾಟಕ ಮಾಡ್ತೀನಿ. ಈ ನಾಟಕ ಬರೆದಂಥ ಚಂದ್ರಶೇಖರ್ ಕಂಬಾರ್ ಅವರಿಗೆ ಅಂದ್ರೆ ಮೊದಲೇ ಹೆಂಡತಿದ್ದು ಆಕೆಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗೋದು ತಪ್ಪು ಅಂತ ಹೇಳಿ ಈ ನಾಟಕದ ಮೂಲಕ ನಾನು ಕಲಿತೆ ಸರ್. ಬಹಳ ಸಾಮಾಜಿಕ ಸಂದೇಶವನ್ನು ಕೂಡ ಕೊಡ್ತಾ ಹೋಗ್ತಾ ಇರೋ ನಾಟಕದ ಮೂಲಕ. ಹಾಗೆ ನಾಟಕವನ್ನು ಪ್ರೊಡಕ್ಷನ್ ಮಾಡಬೇಕು, ಸಂಘಟನೆ ಮಾಡಬೇಕು, ಪ್ರದರ್ಶನ ಮಾಡಬೇಕು, ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹಲವಾರು ನಾಟಕಗಳನ್ನ ಮಾಡ್ತೀರಾ. ಸೊ ಅದಾದಮೇಲೆ ನೀವು ಕವಿಗಳಾಗಿ ಕವನ ಸಂಕಲನ ತರ್ತೀವಿ. ನಾವು ಆರಂಭದಲ್ಲಿ ಕವಿತೆಯಿಂದಲೇ ಪ್ರಾರಂಭ ಮಾಡಿದ್ವಿ. ಯಾವ್ಯಾವ ಕವನ ಸಂಕಲನ ಬರ್ತಾ ಇರ್ತೀರಾ ಸರ್? ಸರ್, ಮೊದಲನೇ ಕವನ ಸಂಕಲನ ನಮ್ಮೊಳಗೆ ಅಂತೇಳಿ ಆಗಲೇ ಹೇಳಿದ ಹಾಗೆ ಇಡೀ ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ಮದುವೆ ಆಗಿದ್ದು ಭಾಳ ಸರಳವಾಗಿ, ಯಾವುದೇ ಲೈಟಿಂಗ್ ಇದ್ದಿಲ್ಲ, ವಜ್ರವೇಡಿಗಳು ಇದ್ದಿಲ್ಲ, ಆಮೇಲೆ ಯಾವುದೂ ಇದು ಇದ್ದಿಲ್ಲ, ಸಾಂಸ್ಕೃತಿಕ ಮೇಳ ಬೇರೆ ಏನೂ ಇದ್ದಿಲ್ಲ. ಸಾಹಿತ್ಯ ಚಟುವಟಿಕೆ ಅಂದರೆ ಕವಿಗೋಷ್ಠಿ ಮತ್ತು ಪುಸ್ತಕ ಬಿಡುಗಡೆ ಮಾತ್ರ ಇತ್ತು. ಮದುವೆ ಅತ್ಯಂತ ಸರಳವಾಗಿ ನಾಗರದ ಜೊತೆಗೆ ನನ್ನ ಆಯಿತು. ಅಂಥ ಸಂದರ್ಭದಲ್ಲಿ ನಮ್ಮೊಳಗೆ ಅಂತೇಳಿ ಕವನ ಸಂಕಲನ ತಂದೆ. ಇದರಲ್ಲಿ ನನ್ನ ತಾಯಿಯ TM ತಿಲೋತ್ತಮರ ಕವನ ಸಂಕಲನ, ನನ್ನ ಸಹೋದರಿ TM ಉಷಾರಾಣಿ ಹಾಗೂ ನನ್ನ ಸಹೋದರ
ಜಮುನಾಥ್ ಅವರ ಕವನ ಸಂಕಲನ ಇದರ ಬಿಡುಗಡೆ ಆಗಿದೆ. ಇದರ ಪರಿಚಯವನ್ನು ಅನೇಕ ಪತ್ರಿಕೆಗಳು ಮಾಡಿದ್ದೇವೆ. ವಿಜಯ ಕರ್ನಾಟಕ ಆಗಿರ್ಬೋದು, ಇಬ್ಬನಿ ಅಂತ ಆಗಿರ್ಬೋದು, ಹಂಪಿ ಕನ್ನಡ ವಿಷಯದಲ್ಲ ಒಂದು ಮಾಸಪತ್ರಿಕೆ ಆಗಿರ್ಬೋದು. ಈ ಪುಸ್ತಕವನ್ನು ಅತ್ಯಂತ ಪ್ರೀತಿಯಿಂದ ಪ್ರಕಟ ಮಾಡಿವೆ. ಆ ಎಲ್ಲ ಪತ್ರಿಕೆಗಳಿಗೆ ಮತ್ತು ಪತ್ರಕರ್ತರಿಗೆ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ತಾಯಿ ಬಗ್ಗೆ ಮಾತಾಡ್ತಾ ಇರಿ. ತಾಯಿ ಕೊನೆ ಕ್ಷಣಗಳಲ್ಲಿ ಕ್ಯಾನ್ಸರ್ಗೆ ತುತ್ತಾದರು ಅಂತ ಕೇಳ್ಪಟ್ಟೆ ಕಿದ್ವಾಯಿನಲ್ಲಿ. ಮತ್ತೆ ತುಂಬಾ ಹೋರಾಟ ಮಾಡೋದು, ಅನೇಕ ಜನ ಸ್ಫೂರ್ತಿ ಆದರು ಅಂತ ಹೇಳ್ತಾ ಇದ್ರಿ. ನನ್ನ ತಾಯಿ 3 ವರ್ಷಗಳ 2015ರಿಂದ 2017ರವರೆಗೆ ತೀವ್ರತರ ಕಾಯಿಲೆ ಕ್ಯಾನ್ಸರ್ಗೆ ಒಳಪಡ್ತಾರೆ. ಮೊದಲು ಆರಂಭಿಕ ಹಂತದಲ್ಲಿ ವೈದ್ಯರು ಗುರುತಿಸಲಿಕ್ಕೆ ವಿಫಲರಾಗ್ತಾರೆ. ನಮ್ಮ ತಾಯಿಯವರು ಹೇಳ್ತಾರೆ, ಇಲ್ಲ ನಾನು ಓದಿದ್ದೀನಿ, ನಾನು ಸಣ್ಣ ಹುಟ್ಟಿದಾಗ ನಾನು ಇದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ, ಕೆಲವು ಚಿಹ್ನೆಗಳು ಇದು ಕ್ಯಾನ್ಸರ್ನ ಚಿಹ್ನೆಗಳು, ನೀವು ಕ್ಯಾನ್ಸರ್ನ ಪತ್ತೆ ಹಚ್ಚಬೇಕು. ಇಲ್ಲಮ್ಮ ನಾವು ಒಯ್ದ್ರೆ ನೀವು ಒಯ್ದ್ರೆ, ಇಲ್ಲ ನಾನು ನೋಡಿದ್ದೀನಿ, ಇದು ಕ್ಯಾನ್ಸರ್ನ ಲಕ್ಷಣ, ಸಣ್ಣ ಸಣ್ಣ ಗುಳ್ಳೆಯಾಗಿರ್ತವೆ ಬೆನ್ನ ಮೇಲೆ. ಅವ್ರು ಡಾಕ್ಟ್ರಿಗೆ ಹೇಳ್ತಾರೆ, ಇದು ಕ್ಯಾನ್ಸರ್ನ ಚಿಲ್ಲೆ, ನೀನೆಂದು ಹೇಳ್ತೀವ, ಇಲ್ಲ ಓದಿದ್ದೀನಿ ಸರ್, ಅದು ಪರೀಕ್ಷೆಗಳು ಪಟ್ಟಾಗ ಅದು ದೃಢ ಆಗುತ್ತೆ. ನೀವು ಏನು ಓದಿದ್ಯಮ್ಮ ಅಂತ ಕೇಳ್ತಾರೆ ಡಾಕ್ಟ್ರು. ಇಲ್ಲ ಸರ್ 4ನೇ ಕ್ಲಾಸ್. ಇಷ್ಟಕೊಂಡು ಹೆಂಗೆ ತಿಳ್ಕೊಂಡಿದ್ದೆ ಅಂತ ಕೇಳ್ತಾರೆ. ಇಲ್ಲ ಸರ್ ಆಮೇಲೆ ಎದ್ಗೊಂಡ್ಬೇಡ ಅಂತ. ನಾನು ಎದ್ಗೊಂದಿಲ್ಲ ಸರ್, ನೀವು ಎದ್ಗೊಂಡ್ಬೇಡ್ರಿ. ಕ್ಯಾನ್ಸರ್ ಬಂದ್ರೆ ನನಗೆ ಯಾಕೆ ಬಂತಂದರೆ ನನಗೆ ನನ್ನನ್ನು ಇನ್ನಷ್ಟು ಬಲಶಾಲಿಯಾಗಿ ದೃಢವಾಗಿ ನಿಲ್ಲಲು ಮತ್ತು ದೇವರಿಗೆ ಹತ್ತಿರ ಆಗಲಿಕ್ಕೆ ಕೂಡ ನನಗಿದು ಬಂದಿದೆ. ಆ ಮೂಲಕ ನಾನು ಇದನ್ನು ಎದುರಿಸ್ತೇನೆ. ನೀವು ಏನಾದರೂ ನನಗೆ ಚಿಕಿತ್ಸೆ ಮಾಡ್ಬೇಕಾದ್ರೆ ನಾನು ಮೊದಲೇ ಹೇಳಿ, ನೀವು ಅಕಸ್ಮಾತ್ ಅನಸ್ತೇಸಿಯಾ ಕೊಟ್ಟರು ಕೂಡ ನಾನು ಒಳಗೆ ಎಚ್ಚರಾಗಿರ್ತೀನಿ. ಅಂಥ ತಾಯಿಯ ದೊಡ್ಡ ಹೃದಯ ಗುಣ ನಾನು ತಾಯಿಯಲ್ಲಿತ್ತು ಸರ್. ಸೊ ಎಲ್ಲರಿಗೂ ಸ್ಫೂರ್ತಿ ಆಗ್ತಾ ಇರೋದು. ಮಾರಣಾಂತಿಕ ರೋಗ ಬಂದರೂ ಕೂಡ ಪರವಾಗಿಲ್ಲ, ಅದನ್ನ ಎದುರಿಸೋಣ, ದಿಟ್ಟವಾಗಿ ಎದುರಿಸೋಣ ಅಂತ ಸ್ಫೂರ್ತಿಯಾಗಿದ್ರು ಅಂತ ಹೇಳಿದೆ. ತುಂಬ ಸಂತೋಷ. ಅಂಥ ಸಂದರ್ಭದಲ್ಲಿ ಕೂಡ ಇವ್ರು ಬರ್ತಾಯಿದ್ರು, ಸೆಕ್ಯೂರಿಟಿ ಗಾರ್ಡು, ಸಿಸ್ಟರ್ಸು, ಬ್ರದರ್ಸು, ಕೆಲವು ಡಾಕ್ಟರ್ ಹೇಳ್ತಿದ್ರು, ನಿಮಗೆ ಒಳ್ಳೆ ಸಂಬಳ ಆಯ್ತಾ, ನಮ್ಮೆಲ್ಲ ಸೇವೆ ಮಾಡ್ತಿದ್ರಿ, ಇಂಥ ಕಿದ್ವಾಯಿ ಅಂತ ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡಿ ನೀವು ಹೇಗೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತೀರಾ, ಮತ್ತು ಇದಕ್ಕಿಂತ ನಿಮ್ಮ ಕೌಟುಂಬಿಕ ನಿರ್ವಹಣೆ ಕೂಡ ಭಾಳ ಕಷ್ಟ ಆಗ್ತದೆ, ಸಾಧ್ಯದಷ್ಟು ನಿಮ್ಮ ಕೆಲಸ ಕಾಯಂ ಆಗಲಿ, ಒಳ್ಳೆ ಸಂಬಳ ಸಿಗಲಿ. ವೈದ್ಯರು ಕೂಡ ಹೇಳ್ತಿದ್ರು, ನಿಮ್ಮ ಸೇವೆ ಅತ್ಯಂತ ಹೆಚ್ಚಿನದು, ನಿಮಗೂ ಕೂಡ ದೇವರು ಆರೋಗ್ಯ ವಹಿಸಿ ಕೊಡಲಿ, ನಮ್ಮಂಥ ರೋಗಿಗಳನ್ನು ಇನ್ನಷ್ಟು ಚೆನ್ನಾಗಿ ನೋಡಿಕೊಳ್ಳುವ ಶಕ್ತಿ ನೀವೆಲ್ಲರಿಗೂ ಇಡೀ ಆಸ್ಪತ್ರೆ ಸಿಬ್ಬಂದಿಯರಿಗೆ ಕೊಡಲಿ ಅಂತೇಳಿ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ಒಳ್ಳೆ ಕೆಲಸ. ಅದಾದ ನಂತರ ಕವಿತೆಗಳನ್ನು, ಕವನಗಳನ್ನು ಅನೇಕ ವಾಚನ ಮಾಡಿದ್ದೀರಾ, ಅನೇಕ ಕಾರ್ಯಕ್ರಮಗಳಲ್ಲಿ ತಾವೇ ಸ್ವತಃ ಹೋಗಿ ಖುದ್ದು ಹೋಗಿ ವಾಚನ ಮಾಡಿದ್ದೀರಾ. ಅದನ್ನ ಸ್ಮರಿಸ್ಕೋಬೋದಾ ಇಲ್ಲಿ? ಹೌದು ಸರ್. ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಹಂಪಿ ಉತ್ಸವದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ. ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ವಾಚನ ಮಾಡಿದ್ದೇನೆ. ನಂತರದಲ್ಲಿ ಹೂವಿನಡಗಲಿಯಲ್ಲಿ ಅಖಿಲ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ್ದೇನೆ. ಕುರುಗೋಡಿನಲ್ಲಿ ನಡೆದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುರುಗೋಡಿನಲ್ಲಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಅಡಿಯಲ್ಲಿ ಕವನ ವಾಚನ ಮಾಡಿದ್ದೇನೆ. ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಚುಟುಕು ಕವನವನ್ನು ಓದಿದ್ದೇನೆ. ಹೀಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಕೆಲವು ಮನೆಗಳಲ್ಲಿ ಕೂಡ ನಾನು ನನ್ನ ಕವಿತೆಯನ್ನು ವಾಚನ ಮಾಡಿದ್ದೇನೆ. ಮನೆ ಮನೆಗಳಲ್ಲಿ ಕವಿತೆ ವಾಚನ ಹೇಗೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಇದನ್ನ? ಸರ್, ಮನೆಯಲ್ಲಿ ಯಾಕೆ ಶುರು ಮಾಡಬೇಕಂದ್ರೆ ಸಾಹಿತ್ಯದ ಮೂಲಕ ಒಂದು ಮೊದಲೇ ಹೇಳಿದ ಹಾಗೆ ಒಂದು ಶಿಸ್ತನ್ನ, ಸಾಂಸ್ಕೃತಿಕ ವಾತಾವರಣವನ್ನು, ಒಂದು ಅಭಿಯಾನನ ಶುರು ಮಾಡೋಕ್ಕಾಗಿ ಮನೆಯಲ್ಲಿ ಕವನ ವಾಚನ, ಸಾಹಿತ್ಯ ಅಭಿರುಚಿ ಮೂಡಿಸೋದ್ರ ಸಲುವಾಗಿ ನಾನು ನನ್ನ ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆಯ ಮೂಲಕ ನಾನು ಒಂದು ಹೆಜ್ಜೆ ಇಡ್ತಾ ಇದ್ದೆ ಸರ್. ನಿಮ್ಮ ಸಂಸ್ಥೆ ಮೂಲಕ, ಪ್ರಕಾಶನದ ಮೂಲಕ ಪುಸ್ತಕಗಳನ್ನು ಕೂಡ ಹೊರತಂದಿದ್ದೀರಾ. ಅನೇಕ ಪುಸ್ತಕ ಆಕೃತಿಗಳ ಬಗ್ಗೆ ಮಾತನಾಡ್ಬೋದಾ? ಅದು ಆಗಲೇ ಹೇಳಿದಾಗೆ 2001ರಲ್ಲಿ ನಮ್ಮೊಳಗೆ ಕವನ ಸಂಕಲನ, ಎರಡನೇದು ನಮ್ಮ ತಾಯಿಯವರ ಮುಸ್ಸಂಜೆ ಮಾತು, ಹಾಗೆ ನನ್ನ ಕವನ ಸಂಕಲನ ಕೊನೆಯ ಸಾಲಿನ ಮೊದಲ ಮಾತು, ಹಾಗೂ ನನ್ನ ಇನ್ನೊಂದು ನಾಟಕ ಸ್ವಾಮಿ ಅಂತ ಹೇಳಿ ನಾಟಕ ಬರೆದಿದ್ದು. ಇದನ್ನು ಆರ್ಥಿಕ ಹೊರೆಯಿಂದ ಮುದ್ರಣ ಹಂತದಲ್ಲೇ ಇದೆ. ಅದು ಆರ್ಥಿಕ ಹೊರೆ ನಂತರ ನಾನು ಈ ಪುಸ್ತಕವನ್ನು ಹೊರ ತರ್ತೀನಿ. ಒಟ್ಟು 4 ಪುಸ್ತಕಗಳು ನನ್ನ ಸಂಸ್ಥೆಯ ಪ್ರಕಟಣೆ ಮೂಲಕ ಹೊರತಂದಿದ್ದೇನೆ. ಈ ಸ್ವಾಮಿ ನಾಟಕವನ್ನು ಕೂಡ ನಾನು ಹೊರ ತರ್ತಾ ಇದ್ದೀನಿ. ಸಾಹಿತ್ಯಕ್ಕೋಸ್ಕರ ಬಹಳಷ್ಟು ಸೇವೆಯನ್ನು ಮಾಡ್ತಾ ಇದ್ದೀರಾ. ಅಂದರೆ ಆರ್ಥಿಕ ಸಂಕಷ್ಟ ಇದ್ರೂ ಕೂಡ ದಿಟ್ಟವಾಗಿ ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವಾಗಲೇ ಹಂಪಿ ಉತ್ಸವದ ಬಗ್ಗೆ ಮಾತನಾಡ್ತಾ ಇದ್ರಿ. ತಾವು ಹಂಪಿ ಉತ್ಸವದಲ್ಲಿ ಭಾಗವಹಿಸೋದನ್ನ ಒಂದು ವಿಶೇಷ ಅಭಿಯಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನಂತ ಕೇವಲ ಹೋಗಿ ಭಾಗವಹಿಸೋದು ಅಷ್ಟೇ ಇಲ್ಲ, ಒಂದಷ್ಟು ಸಂಗಡಿಗರ ಜೊತೆ ಸೇರಿಸ್ಕೊಂಡು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥದ್ದು, ಉತ್ಸವ ಚೆನ್ನಾಗಬೇಕು ಅನ್ನೋದು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಸರ್, MP ಪ್ರಕಾಶ್ ಅವರ ಕನಸಿನ ಹಂಪಿ ಉತ್ಸವದಲ್ಲಿ ನಾನು ಒಬ್ಬನೇ ಹೋಗ್ತಿದ್ದಿಲ್ಲ, ಮತ್ತು ನಾನು ಇಡೀ ಕುಟುಂಬನ ಕರ್ಕೊಂಡು ಹೋಗ್ತಿದ್ದಿಲ್ಲ. ನನ್ನ ಸಾಹಿತ್ಯಾಸಕ್ತರನ್ನ, ರಂಗಾಸಕ್ತರನ್ನ,
ಮತ್ತು ನನ್ನ ಸ್ನೇಹಿತರನ್ನು ಮತ್ತು ಅಲಕ್ಷಿತರು ಕೆಲವರು ಇರ್ತಾರೆ, ಮನೆಯಿಂದ ಅಲಕ್ಷಿತರು, ಅವ್ರ ಸಾಧನೆ ಇರ್ತೈತಿ, ಅವರ ಸಂಕೋಚ ಸ್ವಭಾವದಿಂದ ಅಥವಾ ಎಂದೂ ಹೊರ ಕಳಿಸಲಾರದ ಹೆಣ್ಮಕ್ಳು ಕೂಡ ನನ್ನ ತಂಗಿ ಸ್ನೇಹಿತರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡು ಕನಿಷ್ಠ 30ರಿಂದ 40 ಜನ ನಾವು ಪ್ರತಿ ವರ್ಷ ಸಂಕ್ರಮಣ ಆಗಿರ್ಬೋದು, ಹಂಪಿ ಉತ್ಸವ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ನೆನಪು ಉಳಿಬೇಕು, ನಾವು ಹೋಗಿದ್ದು ಬರೀ ಹೋಗಿದ್ವಿ, ಕಾರ್ಯಕ್ರಮ ನೋಡಿದ್ವಿ, ವಾಪಸ್ ಬಂದ್ವಿ ಅನ್ನೋದಕ್ಕಿಂತ ಒಂದು ಕ್ಷೇತ್ರದಲ್ಲಿ ನಾವು ಸ್ವಯಂ ಸೇವಕರಾಗಿ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಆ ಸವಿ ನೆನಪು ಹಾಗೇ ಉಳಿಬೇಕು ಮತ್ತು ಆ ಪ್ರದೇಶ ಅಭಿವೃದ್ಧಿ ಹೊಂದಬೇಕಂತೇಳಿ ಕಮಲಾಪುರದ ಗವಿಮಠಕ್ಕೆ ನಾವು ಮೊಟ್ಟ ಮೊದಲ ಭೇಟಿ ಕೊಟ್ಟಾಗ ನಮ್ಮ ಸ್ನೇಹಿತರು ಮತ್ತು ಹೆಣ್ಮಕ್ಳು ಕೆಲವರು ಇಲ್ಲಿ ಉಳ್ಕೋಬೇಕಾ, ಪಾಳು ಬಿದ್ದೋಗಿದೆ, ನಮಗೆ ಬೇರೆ ಬೇರೆ ವ್ಯವಸ್ಥೆ ಇಲ್ಲ ಅಂದರು. ಇಲ್ಲ, ಇಲ್ಲೇ ನೀವು ಇರೋದು, ನೀವು ಏನಾದರೂ ಕಟ್ಟಿದರೆ ಇದು ಮುಂದೆ ಬೆಳೀತೈತೆ, ಮುಂದೆ ಬರುವಂಥ ಜನಾಂಗ, ಮುಂದೆ ಬರುವಂಥ ಪ್ರವಾಸಿಗರು ನಿಮ್ಮನ್ನು ನೆನೆಸ್ತಾರೆ, ನಿಮ್ಮ ಹೆಸರು ನೆನಪಿಲ್ಲ ಅಂದರೂ ಕೂಡ ಅವರ ಹಾರೈಕೆ ನಿಮ್ಮ ಮೇಲೆ ಇರ್ತದೆ ಅಂಥೇಳಿ ಗವಿಮಠದಲ್ಲಿ ಕಮಲಾಪುರದ ಎಲ್ಲ ಹಿರಿಯರು ಮತ್ತು ಅಲ್ಲಿ ಧಾರ್ಮಿಕ ಪರಂಪರೆಗಳ ಜನರೊಂದಿಗೆ ಇಡೀ ಕಮಲಾಪುರದ ಗವಿಮಠವನ್ನು ನಾವು ಸ್ವಯಂ ಸೇವಕರಾಗಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆರಂಭ ಮಾಡಿ ಈಗ ಅದು ದೊಡ್ಡ ಮಟ್ಟದಾಗಿ ಅಲ್ಲಿ ಊರಿನ ಜನರ ಸಹಕಾರದೊಂದಿಗೆ ಗವಿಮಠ ಸಂಪೂರ್ಣ ಅಭಿವೃದ್ಧಿ ಹೊಂದಿದೆ ಸರ್. ಸ್ವಚ್ಛ ಗವಿಮಠ ಸ್ವಚ್ಛ ಭಾರತ ಅನ್ನೋ ರೀತಿಯಲ್ಲಿ ಅಭಿಯಾನ ಮಾಡಿದ್ದೀರಾ. ಸೊ ಅದಾದಮೇಲೆ ತಾವು ತಮ್ಮ ತಾಯಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೂಡ ಸ್ಥಾಪನೆ ಮಾಡ್ತೀರಾ. ಪ್ರತಿ ವರ್ಷ ಪ್ರಶಸ್ತಿ ನೀಡ್ತಾ ಹೋಗ್ತೀರಾ. ಯಾಕೋಸ್ಕರ ಪ್ರಶಸ್ತಿ ಸ್ಥಾಪನೆ ಮಾಡಿದ್ರಿ? ಯಾರ್ಯಾರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಾ ಇದುವರೆಗೂ? ನಮ್ಮ ತಾಯಿ ಹೆಸರಲ್ಲೇ ಯಾಕೆ ಏನು ಮಾಡಬೇಕು ಅಂತ ಅನಿಸ್ತಂದ್ರೆ, ನಮ್ಮ ತಾಯಿಯವರು ಹೆಚ್ಚು ಓದಿಲ್ಲ. ಅಪ್ಪಂತ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ನವಲಿ ಗ್ರಾಮದಲ್ಲಿ ನಮ್ಮ ತಾಯಿ ಅತ್ತೆ ಅವರು ಅಲ್ಲಿ ಬೆಳೆದರು. ಆ ಬೆಳೆದಂಥ ಸಾಂಸ್ಕೃತಿಕ ವಾತಾವರಣ, ನಮ್ಮ ತಾಯಿ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದು ಅವೆಲ್ಲ ಮತ್ತು ಅಲ್ಲಿ ಎಲ್ಲ ನಡೆದ ಚಟುವಟಿಕೆಗಾಗಿ ಅವ್ರ ಹೆಸರಲ್ಲೇ ತಂದರೆ ನಮ್ಮ ತಂದೆ ಹೆಸರು ಉಳಿತೈತೆ, ನಮ್ಮ ಅಜ್ಜಿ ಹೆಸರು ಉಳಿತದೆ ಅಂಥೇಳಿ ಶ್ರೀಮತಿ ತೆಗ್ಗಿನ ಮಠದ ತಿಲೋತ್ತಮ ಗುರುಪಾದಯ್ಯ, ಅದು ಯಾವುದೇ ಪ್ರಶಸ್ತಿ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ಯಾವುದೇ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿಗೆ ನಾವು 5,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಮತ್ತು ಸನ್ಮಾನವನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ. 2021ರಲ್ಲಿ ಬಳ್ಳಾರಿ ಮೂಲದ ಆದೆಮ್ಮ ಅಂಥೇಳಿ ಸಾವಿರಾರು ಹೆರಿಗೆಗಳನ್ನು ಉಚಿತವಾಗಿ ಸೂಲುಗತ್ತಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ತೆರೆಮರೆಯ ಎಲೆ ಅಂತಿದ್ದ ಅವರಿಗೆ ನಾವು ಅವರಿಗೆ ತಿಲೋತ್ತಮ ಗುರುಪಾದಯ್ಯ ಪ್ರಶಸ್ತಿ ಕೊಡೋದ್ರ ಮೂಲಕ ನಮ್ಮ ಸಂಸ್ಥೆಗೆ ಸ್ವಲ್ಪಷ್ಟು ಹಿರಿಮೆ ಬಂತಂಥೇಳಿ ನಾನು ಅಂದ್ಕೊಂಡಿದ್ದೆ. ಆ ಕಾರಣಕ್ಕಾಗಿ ಹೊಸಪೇಟೆಯಲ್ಲಿ ಅವರಿಗೆ ನಾವು ಮಾಡಿದ್ವಿ. ನಂತರದಲ್ಲಿ ಸಿ ಚನ್ನಬಸವಣ್ಣ ಅಂಥೇಳಿ ಪ್ರಕಾಶನದ ಮೂಲಕ ಬಳ್ಳಾರಿ ಮತ್ತು ಕರ್ನಾಟಕದ ಅನೇಕ ಕವಿಗಳನ್ನು, ಸಾಹಿತಿಗಳನ್ನು, ರಂಗಾಸಕ್ತರನ್ನು ಅವರು ಪುಸ್ತಕ ಪ್ರಕಟಿಸೋದ್ರ ಮೂಲಕ ತಾವು ಎಲೆಮರೆ ಕಾಯಂತಿದ್ದು ತಾವು ಹಿಂದುಳಿದು ಅವರನ್ನು ಮುಂದೆ ತಂದ ಸಿ ಚನ್ನಬಸವಣ್ಣ ಅಂಥೇಳಿ ಲೋಹಿಯಾ ಪ್ರಕಾಶನದವರು. ಅವರಿಗೆ ನಾವು ಬಳ್ಳಾರಿಯಲ್ಲಿ ಅವರಿಗೆ 2ನೇದಾಗಿ ಪ್ರಶಸ್ತಿ ಕೊಟ್ವಿ. ಅವರಿಗೆ ನಗದು ಪುರಸ್ಕಾರ, ಪ್ರಶಸ್ತಿ ನಾಮಫಲಕ, ನೆನಪಿನ ಕಾಣಿಕೆ ಮತ್ತು ಸನ್ಮಾನ ಮಾಡಿ ಬಂದ್ವಿ. ಹಿಂದಿನ ವರ್ಷ ನನ್ನ ಮತ್ತು ಆಗಲೇ ಹೇಳಿದಾಗೆ ನನ್ನ ಆರ್ಥಿಕ ಹೊರೆಯಿಂದ ನಾನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಸೂಕ್ತ ವ್ಯಕ್ತಿ ಹುಡುಕಿ 2025ರ ಆರಂಭದಲ್ಲಿ ಕೊಡ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಖಂಡಿತ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ. ಓಕೆನಾ? ಇನ್ನು ಈ ಥರ ಹೆಚ್ಚು ಸಾಹಿತ್ಯಕ್ಕೆ ಕೊಡುಗೆ ಕೊಡುವಂತಹ ಒಬ್ಬ ಸಾಧಕರಿಗೆ ಪ್ರಶಸ್ತಿ ಕೊಡೋ ಥರ ಆಗಲಿ ಸರ್. ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆಯಿಂದ 1997ರಿಂದ ಇದುವರೆಗೂ ಕೂಡ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಪರಿಸರ ದಿನಾಚರಣೆ ಆಗ್ಬೋದು, ಹಾಗೆ ಆ ಕಾರ್ಯಕ್ರಮಗಳ ಬಗ್ಗೆ ವಿವರ ಕೊಡ್ಬೋದಾ? ಕೊಡ್ತೀನಿ ಸರ್. ನಾನು ಇದುವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಅಕ್ಷರ ಪ್ರಸಾರಂಗ ಅಂಥೇಳಿ ಹೊಸಪೇಟೆಯಲ್ಲಿ ಸ್ಲಮ್ ಜನರಿಗೆ, ಅವರು ಬುಡಬಡಿಕೆಯರಿದ್ದರು, ಸಿದ್ದಯ್ಯಗಳಿದ್ದರು, ಭಿಕ್ಷಾಟನೆ ಮಾಡ್ತಾಯಿದ್ರು, ಕೆಲವು ಸಣ್ಣ ಪುಟ್ಟ ಫುಟ್ಪಾತ್ ವ್ಯಾಪಾರಿಗಳಿದ್ದರು. ಅವ್ರಿಗೆ ಹೆಂಗೆ ಅಕ್ಷರ ಕಲಿತಿದ್ದವ್ರೆ, ಒಂದು ಕುರುಡು ಗುರುತಿಯಲ್ಲಿ ಬಸ್ ಹೆಂಗೆ ಓದಬೇಕು, ನೀವೇನು ಅಕ್ಷರ ಕಲಿತು ವ್ಯಾಕರಣ ಕಲಿಬೇಕಾಗಿಲ್ಲ, ಬಸ್ ಇಲ್ಲಿಂದ ಎಲ್ಲಿಗೆ ಯಾರನ್ನ ಕೇಳಬಾರ್ದು, ಬಸ್ಸಿನ ಕುರುಡು ಗುರುತನ್ನ ಹೆಂಗೆ ಹಿಡಿಬೇಕು, ಅಕ್ಷರ ಹೆಂಗಿರ್ತವೆ, ಅಕ್ಷರ ಕಲಿತ್ರೆ ನೀವು ಓದೋದನ್ನು ಕಲಿಬೋದು. ಅವರಿಗೆ ಅಕ್ಷರ ಕಲಿಸ್ತಂದ್ರೆ ಯಾರು ಒಳ್ಳೆ ಅಂದ್ಬಿಡ್ತಾರೆ, ನಾವು ದುಡಿಮೆ ಬಿಟ್ಟು ನಿಮ್ಮ ಅಕ್ಷರ ಎಲ್ಲಿ ಕಲ್ಕೊಂತ ಬಂದಿರ್ಬೇಕು. ಮತ್ತು ಅಕ್ಷರ ಕಲಿತ ನಾವೇನು ಮಾಡೋದೈತೆ, ಅಕ್ಷರ ಕಲಿದೆ ಅಂದ್ರೆ ಹಂಗಲ್ಲಮ್ಮ, ನಿಮ್ಮನ್ನು ನೀವು ಸ್ವಾವಲಂಬಿಗಳಾಗಿ ಬೋರ್ಡ್ ಓದೋದು ಹೆಂಗೆ, ಪೋಸ್ಟ್ ಆಫೀಸಿಗೆ ಹೋಗೋದು ಹೆಂಗೆ, ಬ್ಯಾಂಕಿನಲ್ಲಿ ಹೆಂಗೆ ವ್ಯವಹಾರ ಮಾಡಬೇಕು, ಇಷ್ಟೇ ಕಲ್ತ್ರೆ ಸಾಕು. ನೀವು ಅಕ್ಷರ ಕಲಿಬೇಕಾಗಿಲ್ಲ, ಹೆಂಗೆ ಸೈನ್ ಮಾಡಬೇಕು, ನಿಮ್ಮ ಸೈನ್ ನೀವೇ ಮಾಡಬೇಕು. ಅದು ಸೈನ್ ಮಾಡಬೇಕಂದ್ರೆ ನೀವು ಅಕ್ಷರ ಕಲಿಬೇಕು. ಹೆಬ್ಬಟ್ಟು ಹೊತ್ತಿದ್ರೆ ಬೆಲೆ ಇರಲ್ಲ, ಸೈನ್ ಮಾಡಿದರೆ ಬೆಲೆ ಇರ್ತೈತಿ. ಆ ಮೂಲಕ ನೀವು ಸ್ವಾವಲಂಬನೆ ಸಾಧಿಸ್ತೀರಿ. ಮತ್ತು ನೀವು ಸ್ವಂತ ಕಾಲ ಮೇಲೆ ನೀವು ನಿಂತು ಯಾರನ್ನು ಪರಾವಲಂಬಿ ಆಗದೆ
ನೀವು ಸ್ವಂತ ಕಾಲ ಮೇಲೆ ನಿಂತು ನೀವು ಮುನ್ನಡೆಯಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ದಿನಕ್ಕೆ ಪ್ರತಿದಿನ 1 ಅಕ್ಷರ 2 ಅಕ್ಷರ ಬರ್ತಾ 5 ಅಕ್ಷರ, ಆಮೇಲೆ ಅವ್ರಿಗೆ ಕ್ವಿಜ್ ಏರ್ಪಡಿಸೋದು, ಇಂಥ 1 ವರ್ಷಗಳ ಕಾಲ ಮಾಡಿದೆ. ಆ ನಂತರ ನನ್ನ ಕೈಯಲ್ಲಿ ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಖಜಾಂಚಿಯಾಗಿ ಹೊಸಪೇಟೆ ಮತ್ತು ಹಡಲಲ್ಲಿ ಮಾಡಿದೆ. ಹೊಸಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ 1 ವರ್ಷಗಳ ಕೆಲಸ ಮಾಡಿದೆ ಸರ್. ನಂತರದಲ್ಲಿ ಪ್ರತಿ ವರ್ಷ ಜೂನ್ 5 ಪರಿಸರ ದಿನಾಚರಣೆ, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ವರ್ಷ ಮಾಡ್ತೀರಾ ಪರಿಸರ ಪ್ರತಿ ವರ್ಷ ಹಾಸ್ಪಿಟಲಿಂದ ಮಾಡ್ತಾ ಇದ್ದೆ ಸರ್. ನಾನು ಯಾವಾಗ ನಾನು ಸ್ವಯಂ ನಿವೃತ್ತಿ ತಗೊಂಡು ಆ ನಂತರ ಕೆಲವು ಕಾರ್ಯಕ್ರಮಗಳು ಅಷ್ಟೇ ಮಾಡೀನಿ. ಸುದೀರ್ಘವಾಗಿ ಇವೆಲ್ಲ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಏನ್ ಮಾಡ್ತೀರಿ ಪರಿಸರ ದಿನಾಚರಣೆ ದಿವಸ? ಏನ್ ಕಾರ್ಯಕ್ರಮ? ಪರಿಸರ ದಿನಾಚರಣೆ ಅಂದ್ರೆ ಶಾಲೆಗೆ ಹೋಗಿ ಪರಿಸರ ಅಂದ್ರೆ ಏನು, ಒಬ್ಬ ಮೇಧಾವಿ ಕರ್ಕೊಂಬಂದು ಪರಿಸರ ಯಾಕೆ ಉಳಿಸ್ಬೇಕು, ಪರಿಸರ ಉಳಿದ್ರಿಂದ ನಮಗೇನು ಲಾಭ, ಮತ್ತು ಇದನ್ನು ನಾವು ನಮಗೋಸ್ಕರ ಮಾಡಬೇಕಾ ಅಥವಾ ತೋರ್ಪಡಿಕೆಗೆ ಮಾಡಬೇಕಾ, ಆ ನಿಟ್ಟಿನಲ್ಲಿ ನಾನು ಹೂವಿನಡಗಲಿ ಅನ್ನೋದ್ರೆ ಮಲ್ಲಿಗೆ ನಾಡು ಅಂತೇಳಿ ನಾನು ಕೆಲವು ಕಡೆ 1-2 ಶಾಲೆ ಮತ್ತು ಅಲ್ಲಿ ಕವಿಮಠ ಅಂತಿದೆ, ನಮ್ಮನ್ನೆಲ್ಲ ಪ್ರೀತಿಯಿಂದ ಬೆಳೆಸಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ವಾತಾವರಣ ಮೂಡಿಸಿದಂಥ ಗವಿಮಠದ ಪೂಜ್ಯರು. ಅಲ್ಲಿ ನಾನು ಹೇಳಿದೆ, ನಾನು ಮಲ್ಲಿಗೆ ನಾನು ಬೆಳೆಸ್ತಾ ಇದ್ದೀನಿ, ಬೆಳೆಸಿ ಏನು ಮಾಡ್ತೀನಿ, ಮಲ್ಲಿಗೆ ಅಂತ ಹೆಸರಿದೆ, ನಾನು ಮಲ್ಲಿಗೆ ಬೆಳೆಸಿಲ್ಲ ಅಂದರೆ ಹೆಂಗೆ, ನಾನು ಅದು ತೋರ್ಪಡಿಕೆಗೂ ಯಾವುದಕ್ಕೂ ಆ ಪರಿಸರ ದಿನಾಚರಣೆ ಅಂಗವಾಗಿ ಮಲ್ಲಿಗೆ ಹೂಗಳನ್ನೇ ನಾನು ಬೆಳೆಸಿ ಅದನ್ನು ಒಂದು ಅಭಿಯಾನ ಹಮ್ಮಿಕೊಂಡಿದ್ದೇನೆ. ಈಗ ಕುಂಟ ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ಬೇಸಿಗೆ ನಂತರ ಆ ಮಲ್ಲಿಗೆ ಹೂವು ಆರಂಭ ಆಗ್ತದೆ. ನಂತರದಲ್ಲಿ ಮಾರ್ಚ್ 27 ವಿಶ್ವ ರಂಗಭೂಮಿ ದಿನಾಚರಣೆ ಮತ್ತು ವಿಶ್ವ ಪುಸ್ತಕ ದಿನಾಚರಣೆ ಏಪ್ರಿಲ್ 23. ಅದ್ರ ಜೊತೆಗೆ ಪುಸ್ತಕ ದಿನಾಚರಣೆ ಪುಸ್ತಕ ಮಾರಾಟ ಮತ್ತು ಪ್ರದರ್ಶನ ಇರ್ತದೆ ಸರ್. ಕೆಲವು ಪ್ರಕಾಶಕರಿಗೆ ಹೇಳ್ತೀನಿ, ನಿಮ್ದು ಏನಾದ್ರು ಪುಸ್ತಕ ಇದ್ರೆ ನೀವು ಇಲ್ಲಿ ನೋಡಿ, ಅಲ್ಲಿ ಚಿತ್ರ ಕೂಡ ಬಂತು. ಕರ್ನಾಟಕ ಸಂಸ್ಥೆ ಇದು ಹಂಪಿ ಕನ್ನಡ ವಿಷಯದಲ್ಲಿ ನಾನು ಪುಸ್ತಕ ಪ್ರದರ್ಶನ ಮಾಡಿದ್ದೆ. ಆ ಸಂದರ್ಭದಲ್ಲಿ ತೀರ್ಥಹಳ್ಳಿಯ ಕಡದಾಳು ಶಾಮಣ್ಣವರು ಕೂಡ ಪುಸ್ತಕ ಅಲ್ಲಿ ನೋಡಕ್ಕೆ ಬಂದಿದ್ರು. ನಾನು ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ 2 ಮಾಡ್ತೀನಿ ಸರ್. ಬಟ್ MP ಪ್ರಕಾಶ್ ಬಗ್ಗೆ ಅಪಾರ ಪ್ರೀತಿ, ನಿಮ್ಗೆ ಎಲ್ಲ ಕಡೆ ಫೋಟೋ ಹಾಕೋತೀರಾ? ಹೌದು ಇಲ್ಲ, ಅದು ನನಗೆ ಅಲ್ಲಿ ಪುಸ್ತಕ ಪ್ರಕಾಶನ ಅಂತ ಇರ್ಬೇಕಾಗಿತ್ತು, ಹಂಗಾಗಿ ನಾನು ಇದನ್ನು ಮಾಡಿದೆ ಸರ್. ಮುಂದೆ ಗ್ರಂಥಾಲಯ ದಿನಾಚರಣೆ ಕೂಡ ನವೆಂಬರ್ 14ರಿಂದ 20. ಆಮೇಲೆ ಕೆಲವು ಸಂದರ್ಭದಲ್ಲಿ ಕುವೆಂಪು ದಿನಾಚರಣೆ ಈ ನಾಳೆ 29ಕ್ಕೆ ಹೊಸಪೇಟೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಕುವೆಂಪು ದಿನಾಚರಣೆ ಅಲ್ಲಿ ಚೇತನ ಸಾಹಿತ್ಯ ಸಂಸ್ಥೆ ಅಂತೇಳಿ ನಮ್ಮ ಸಹೋದರ ಜಮನಾಥ್ ಅವರು ಅವ್ರ ಜೊತೆಗೆ ಪ್ರತಿ ವರ್ಷನೂ ಸುಮಾರು 10-12 ವರ್ಷಗಳಿಂದ ಕುವೆಂಪು ದಿನಾಚರಣೆ ಮಾಡ್ತಾ ಇದ್ದೀವಿ. ಕವಿಗೋಷ್ಠಿ, ಹಾಗೆ ಹೇಳಿದಾಗೆ ಶ್ರಮದಾನ, ವಸಂತ ಸಂಗೀತ ಒಂದು ಚಳವಳಿ ಕಳೆದ 2 ವರ್ಷಗಳಿಂದ ಆರಂಭ ಮಾಡಿದ್ದೇನೆ. ಮತ್ತು ಅಮ್ಮನೇಶ್ವರ ಪ್ರಶಸ್ತಿ ಕೊಡೋದಾಗಿರ್ಬೋದು. ಸಂಕ್ರಾಂತಿ ಸಂಭ್ರಮ ಅಂತೇಳಿ ಸಂಕ್ರಾಂತಿ ಹಬ್ಬದ ನಿಮಿತ್ತ ಒಂದು ಪ್ರದೇಶದಲ್ಲಿ ಆಯ್ದ ಕವಿಗಳ ಕವಿಗೋಷ್ಠಿಯನ್ನು ನಾನು ಮಾಡ್ತಾ ಬಂದಿದ್ದೇನೆ. ಹಂಪಿ ಉತ್ಸವ ಅಂದು ಇಂದು MP ಪ್ರಕಾಶ್ ಇರೋ ಕಾಲಕ್ಕೆ ಹಂಪಿ ಉತ್ಸವ ಅದು ಜನಪದವಾಗಿತ್ತು, ಸಾಹಿತ್ಯಿಕವಾಗಿತ್ತು, ಸಾಂಸ್ಕೃತಿಕವಾಗಿ ಹಂಪಿ ಉತ್ಸವ ಇತ್ತು. ಆದರೆ ತದನಂತರ ಯಾಕೋ ಅದು ತನ್ನ ಮೂಲ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ಈಗಲೂ ಚೆನ್ನಾಗಿ ನಡೀತಾ ಇದೆ, ಆದರೆ ಅದರ ಮೂಲ ಸ್ವಲ್ಪ ಕಡಿಮೆಯಾಗಿದೆ. ಸ್ವಲ್ಪ ಸಿನಿಮಾದವರು ಬಂದು ಸ್ವಲ್ಪ ಆಗಿದೆ. ಪ್ರಶ್ನೆ ಇದೆ, ಇವತ್ತು ಹಂಪಿ ಉತ್ಸವ ಅಂದ್ರೆ ಹೇಗಂದ್ರೆ ದೊಡ್ಡ ಒಂದು ಇವೆಂಟ್ ತರ ಮಾಡುವಂಥದ್ದು, ಒಂದಷ್ಟು ಖಾಸಗಿ ವಾಹಿನಿ ಗಾಯಕರು ಬಂದು ಹಾಡು ಹೇಳೋದು, ನೃತ್ಯ ಮಾಡೋದು. ಮೂಲ ಅಂದು ಇಂದು ಅಂತ ನೀವು ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಂದು ಹೆಂಗಿತ್ತು, ಹಿಂದೆ ಹೆಂಗಿತ್ತು, ತಮ್ಮ ಒಂದು ಇದ್ರಲ್ಲಿ ಅನುಭವದಲ್ಲಿ ಹೇಳಿದಾದ್ರೆ? ಹಂಪಿ ಉತ್ಸವ ಅಂದ್ರೆ ಕನ್ನಡ ರಾಜ್ಯೋತ್ಸವ, ಹಂಪಿ ಉತ್ಸವ ಅಂದ್ರೆ ಮಕ್ಕಳ ರಾಜ್ಯೋತ್ಸವ, ಹಂಪಿ ಉತ್ಸವ ಅಂದ್ರೆ ಅದು ರೈತರ ಸುಗ್ಗಿ ಹಬ್ಬ, ಹಂಪಿ ಉತ್ಸವ ಅಂದ್ರೆ ಅದು ಕರ್ನಾಟಕದ ರಾಜ್ಯೋತ್ಸವದ ಹಬ್ಬ. ಎಲ್ಲವನ್ನು ನೋಡ್ಕೊಂಡೆ ಅದು ಹಂಪಿ ಉತ್ಸವ ಅಂತ ಹೇಳಿ ಮಾಡಿದ್ರು. ಹಂಪಿ ಮತ್ತು ಕನ್ನಡ ವಿಶ್ವವಿದ್ಯಾಲಯ 2 ಒಟ್ಟೊಟ್ಟಿಗೆ ಭಾಳ ಅದ್ದೂರಿಂದ ಕೆಲಸ ಮಾಡ್ತಿದ್ವು. ಹಂಪಿ ಕನ್ನಡ ವಿಶ್ವವಿದ್ಯಾಲಯರು ಅನೇಕ ಪುಸ್ತಕಗಳನ್ನು ಹಂಪಿ ಉತ್ಸವದಲ್ಲಿ ತರ್ತಾಯಿದ್ರು. ಮತ್ತು ಅಂಥ ಮೇಧಾವಿಗಳನ್ನು ಸಾಧಕರನ್ನು ಗುರುತಿಸಿ ಅವರ ಪುಸ್ತಕಗಳನ್ನು ಪ್ರಕಟ ಮಾಡ್ತಾಯಿದ್ರು. ಅದರ ಜೊತೆಗೆ ಜಾನಪದವಾಗಿ ಸ್ಥಳೀಯ ಇರ್ಬೋದು, ರಾಷ್ಟ್ರಮಟ್ಟ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರನ್ನು ಮಾತ್ರ ಕರೆಸ್ತಾಯಿದ್ರು. ಈಗ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಈಗ ಕೂಡ ಅದು ತನ್ನ ಇದು ಕಡಿಮೆ ಆಗಲಿದ್ರು ಕೂಡ ಅದ್ದೂರಿಯಾಗಿದೆ. ಅವಾಗ ಅರ್ಥಪೂರ್ಣ ಇತ್ತು, ಈಗ ಒಂಚೂರು ಅದ್ದೂರಿಯಾಗಿದೆ. ತಪ್ಪೇನಿಲ್ಲ, ಮತ್ತು ಕಾಲಕ್ಕೆ ಆದರೂ ಕೂಡ ಇನ್ನೂ ಸ್ವಲ್ಪ ಅರ್ಥಪೂರ್ಣವಾಗಿ ಹಂಪಿ ಉತ್ಸವ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಹಂಪಿ ಉತ್ಸವ ಅಂದು ಇಂದು ಅಂತೇಳಿ ಒಂದು ವಿಚಾರ ಸಂಕಿರಣ ಏರ್ಪಡಿಸಿದ್ದೆ. ಅದಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ MM ಶಿವಪ್ರಕಾಶ್ ಭಾಳ ಸಹಕಾರ ಕೊಟ್ಟರು. ಅಂದರೆ ಹಂಪಿ ಉತ್ಸವ ಅಂದರೆ ಏನು, ಯಾಕೆ ಮಾಡಬೇಕು, ಅದರ ಮೂಲ ಉದ್ದೇಶ ಏನು, ಅದನ್ನೆಲ್ಲ ಕೂತು ವಿಚಾರ ಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಒಂದ್ಸಲ ಹಂಪಿ ಉತ್ಸವ ನಿಧಾನಗತಿಯಲ್ಲಿ ಇನ್ನು ಆರಂಭ ಆಗಿದ್ದಿಲ್ಲ, ಮೀಟಿಂಗ್ ಕೂಡ ಏನಾಗಿದ್ದಿಲ್ಲ. ಅವಾಗ ಸಂಬಂಧಪಟ್ಟ ಸಚಿವರಿಗೆ
ಮನವಿ ಪತ್ರ ಕೊಟ್ಟು ನೀವು ಹಂಪಿ ಉತ್ಸವ ಮಾಡಲೇಬೇಕಂತೇಳಿ ನಾವು MP ಪ್ರಕಾಶ್ ಅವ್ರ ಪುತ್ರ MP ರವೀಂದ್ರ ಅವರಲ್ಲಿ ಕೇಳ್ಕೊಂಡ್ವಿ. ಅವರು ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ ನಮ್ಮ ಹುಡುಗರು ಬರ್ತಾರೆ ನಿಮ್ಮ ಜೊತೆ ಮಾತನಾಡ್ತಾರೆ ಅಂತ ಹೇಳಿ ಆಮೇಲೆ ಆ ನಿಟ್ಟಿನಲ್ಲಿ ಹೇಳಿದ್ವಿ ಹಂಪಿ ಉತ್ಸವ ನಾವು ಯಾಕೆ ಮಾಡಬೇಕು, ಇದರಿಂದ ನಿಮಗೇನು ಲಾಭ? ಸರ್ ನಮಗೇನು ಲಾಭ ಇಲ್ಲ, ಅದರಿಂದ 4 ಜನ ಹೆಚ್ಚಿನ ಕಲಾವಿದರು ಹುಟ್ಕೊಳ್ತಾರೆ, ಅವರಿಗೆ ಗೌರವ ಸಿಗುತ್ತೆ, ಮುಂದೆ ಅವರು ಉನ್ನತ ಸ್ಥಾನಕ್ಕೆ ಸಾಹಿತ್ಯದ ಮೂಲಕ ಸಂಗೀತದ ಮೂಲಕ ಅವರು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಇದು ಮೆಟ್ಟಲಾಗಿರ್ತದೆ ಅಂತೇಳಿ ಹಂಪಿ ಉತ್ಸವದಲ್ಲಿ ನಾವು ಒತ್ತಾಯ ಮಾಡಿದ್ವಿ ಸರ್. ಹಂಪಿ ಉತ್ಸವ ಅಂದರೆ ಯಾವಾಗ ನಡೀತಿತ್ತು ಮೊದಲು? ಪ್ರತಿ ವರ್ಷ ನವೆಂಬರ್ 3, 4, 5 ಪ್ರತಿ ವರ್ಷ ಹೇಳಿದ ಹಂಪಿ ಉತ್ಸವ. ಯಾಕಂದರೆ ಅದು ಹೇಳಿದ್ನಲ್ಲ ಸರ್, ಅದು ಹಂಪಿ ಉತ್ಸವ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಮಕ್ಕಳ ಈಗ ಏನಾಗುತ್ತೆ, ಫೆಬ್ರವರಿ ನಡೆಯುತ್ತೆ, ಜನವರಿ ನಡೆಯುತ್ತೆ, ಈಗ ಬದಲಾವಣೆ ಆಗ್ತಾ ಇದೆ. ಮತ್ತೆ ಸರ್ಕಾರದ ರೂಪುರೇಷೆಗಳು ಅವ್ರ ಒತ್ತಡಗಳು ಏನಿರ್ತಾವೆ ನಮಗೆ ಗೊತ್ತಿರಲ್ಲ ಸರ್. ಹಂಗಾಗಿ ಪ್ರತಿ ವರ್ಷ ಅದು ಒಂದ್ಸಲ MP ಪ್ರಕಾಶ್ ಅವರು ಕಡ್ಡಾಯಗೊಳಿಸಿದ್ರು, ಪ್ರತಿ ವರ್ಷ ನವೆಂಬರ್ 3, 4, 5 ಮಾಡಬೇಕು. ಅಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯಾಡಳಿತ ಎಲ್ಲರೂ ಸಹಕಾರ ಕೊಡ್ತಿದ್ರು. ಈಗ ಕೂಡ ಸರ್ಕಾರ ಕೊಡ್ತಾ ಇದ್ದಾರೆ. ಆದರೆ ದಿನಾಂಕ ಬದಲು ಮಾಡಿದ್ದು ಯಾಕೋ ನಾನು ವೈಯಕ್ತಿಕವಾಗಿ ನನಗೆ ಸರಿ ಅನಿಸಿಲ್ಲ. ಮತ್ತು ಕಳೆದ ವರ್ಷ ನವೆಂಬರ್ 2ನೇ ತಾರೀಕು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕರ್ನಾಟಕ ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಆಯಿತು, ಹಂಪಿಯಲ್ಲೇ ಆಯಿತು. ಅದು ಅಂದು 1973ರಲ್ಲಿ ದೇವರಾಜ ಅರಸರು ಕರ್ನಾಟಕ ಅಂತ ನಾಮಕರಣ ಹಂಪಿಯಲ್ಲೇ ಪ್ರಾರಂಭ ಮಾಡಿದ್ರು. ಅದರ ನೆನಪಿಗಾಗಿ ಹಂಪಿಯಲ್ಲಿ ಅದ್ದೂರಿ ಉತ್ಸವ ಆಯಿತು. ಅದು ತಾವು ಕಣ್ತುಂಬಿಕೊಂಡ್ರೆ ಇದ್ರ ಒಂದು ಕಾರ್ಯಕ್ರಮ? ಇಲ್ಲ ಸರ್, 1973ರಲ್ಲಿ ಅಲ್ಲ, ಈಗ 2023ರಲ್ಲಿ 23ರಲ್ಲಿ ಹೋಗಕ್ಕಾಗಲಿಲ್ಲ ಸರ್. ಬಹಳ ಅದ್ದೂರಿಯಾಗಿ ಆಯಿತು. ಸೊ ಆ ಪ್ರತಿ ವರ್ಷ ಆ ರೀತಿ ಆದರೆ ಬಹಳ ಚೆನ್ನಾಗಿರುತ್ತೆ ಅಂತ ತಮ್ಮ ಅಭಿಪ್ರಾಯ. ಸೊ ಹಾಗೆ ತಾವು ಮುಂದೆ ಹೋಗ್ತಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡ್ತೀರಾ. ಯಾವ್ಯಾವ ಸಂಘಟನೆಗಳಲ್ಲಿ ಕೆಲಸ ಮಾಡ್ತೀರಾ ಸರ್? ಕನ್ನಡ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು, ಭಾರತ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ಕೆಲಸ ಮಾಡಿದ್ದೆ. ಈಗ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಅಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗಿಲ್ಲ. ಆ ನಿಟ್ಟಿನಲ್ಲಿ ಆಮೇಲೆ ಹೊಸಪೇಟೆಯ ಚೇತನ ಸಾಹಿತ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೆಲವು ಸಂಘಟನೆಗಳಲ್ಲಿ ನಾನು ಪರಿಪೂರ್ಣವಾಗಿ ಇನ್ನೂ ತೊಡಗಿಸ್ಕೊಂಡಿಲ್ಲ. ನಾನು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮತ್ತು ಚೇತನ ಸಾಹಿತ್ಯ ಸಂಸ್ಥೆಯಲ್ಲಿ ಮತ್ತು ನನ್ನ ಕರ್ನಾಟಕ ಸಾಂಸ್ಕೃತಿಕ ಸಂಸ್ಥೆಯಲ್ಲಿ ನಿಧಾನಗತಿಯಲ್ಲಿ ಈಗ ಹೋಗ್ತಾ ಇದ್ದೀನಿ. ಇದು ಚಂದನ ವಾಹಿನಿ ಜೊತೆ ತಮಗೆ ಒಡನಾಟ ಬಹಳ ಸರಿ ಆಗಿದೆ. ಹೌದು ಸರ್. ಚಂದನ ವಾಹಿನಿಯ ಒಡನಾಟದ ಬಗ್ಗೆ ಸ್ಮರಿಸ್ಕೊಳ್ಳೋದಾದ್ರೆ? ಸರ್, ಚಂದನ ವಾಹಿನಿ ನಾನು ಸಣ್ಣವರಿದ್ದನು ಅವಾಗ ಹೆಸರು ಬೇರೆ ಇತ್ತು, ಈಗ ಚಂದನ ವಾಹಿನಿ ಅಂತ ಆಗಿದೆ. ನಾನು ಪ್ರತಿದಿನ ಬೆಳಗ್ಗೆ ಶುಭೋದಯ ಕರ್ನಾಟಕ, ನಂತರದಲ್ಲಿ ಶಾಸ್ತ್ರೀಯ ಸಂಗೀತ, ವಾರದ ಅತಿಥಿ ಕಾರ್ಯಕ್ರಮ, ಆಮೇಲೆ ಫೋನ್ ಇನ್ ನೇರ ಕಾರ್ಯಕ್ರಮ, ರಾತ್ರಿ ಬರುವ 9:30ಕ್ಕೆ ಬರುವ ತಟ್ಟಂತೇಳಿ ಕಾರ್ಯಕ್ರಮ, ನಂತರದಲ್ಲಿ ಜನಪದ ಕಾರ್ಯಕ್ರಮ. ನಾನು ನಮ್ಮ ಮನೆಯವರು ನಾವು ಬೇರೆ ವಾಹಿನಿ ಹಚ್ಚೋದಕ್ಕಿಂತ ಚಂದನ ವಾಹಿನಿ ಹಚ್ಚಿದ್ರೆ ಸುಮಧುರವಾಗಿರ್ತೈತೆ ಮತ್ತು ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಆ ಮೂಲಕ ಏನಾದರೂ ಕೆಲಸ ಮಾಡ್ಬೋದನ್ನೋ ಉತ್ಸಾಹ ನಾನು ಚಂದನ ವಾಹಿನಿಯಿಂದ ಕಲ್ತಿದ್ದೇನೆ. ಭಾಗವಹಿಸಿದ್ದೀರಾ ಕೂಡ ಹಲವಾರು ಕಾರ್ಯಕ್ರಮಗಳು? ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ? ಫೋನ್ ಇನ್ ನೇರ ಕಾರ್ಯಕ್ರಮದಲ್ಲಿ ನಾನು ಫೋನ್ ಮಾಡಿ ಕಾರ್ಯಕ್ರಮ 6 ಸಲ ಭಾಗವಹಿಸಿದ್ದೇನೆ ಫೋನ್ ಮಾಡೋದ್ರ ಮೂಲಕ. ನಂತರ ಕಳೆದ ತಿಂಗಳು ತಟ್ಟಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಫೋನಿನ ಕಾರ್ಯಕ್ರಮದಲ್ಲಿ ಏನೇನು ಪ್ರಶ್ನೆಗಳಿದೆ? ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ? ಇಲ್ಲ ಸರ್, ಅದು ನಾಟಕ ಅಕಾಡೆಮಿ ರಂಗಾಯಣದ ಅಧ್ಯಕ್ಷರಾಗಿದ್ದ ಜನ್ನಿಯವ್ರ ಜೊತೆ ಮಾತಾಡಿದೆ. ಅಂದರೆ ಅದು ಅಲ್ಲಿ ನಾವು ಮತ್ತೆ ಹೇಳಬೇಕಂದ್ರೆ ರಂಗಾಯಣ ಸ್ಥಾಪನೆ ಆಗಿದ್ದೆ MP ಪ್ರಕಾಶರಿಂದ. ಮತ್ತೆ ಅಲ್ಲಿಗೆ ಬರ್ತೀನಿ ಸರ್. ಅವರು ಸಾಂಸ್ಕೃತಿಕವಾಗಿ ನೋಡ್ತೀನಿ ಹೊರತು ಅವ್ರನ್ನ ಒಬ್ಬ ರಾಜಕಾರಣಿಯಾಗಿ ನಾನು ನೋಡಲ್ಲ ಸರ್. ಹಂಗಾಗಿ ಮತ್ತೆ ಅಲ್ಲಿಗೆ ಬರ್ತದೆ. ಅವ್ರ ಜೊತೆಗೆ ನಾವು ಮತ್ತೆ ಬರೀ ಮೈಸೂರು ಭಾಗಕ್ಕೆ ರಂಗಾಯಣ ಮೀಸಲಿಡ್ಬೇಡ್ರಿ, ಮತ್ತು ಉತ್ತರ ಕರ್ನಾಟಕಕ್ಕೆ ಬರ್ರಿ, ಹೈದರಾಬಾದ್ ಕರ್ನಾಟಕಕ್ಕೆ ಬರ್ರಿ, ಕಲ್ಯಾಣ ಕರ್ನಾಟಕಕ್ಕೆ ಬರ್ರಿ, ಅಲ್ಲೇ ಏನಾದ್ರು ಕೆಲಸ ಮಾಡ್ರಿ. ಯಾಕಂದ್ರೆ ಅಲ್ಲಿ ಗಟ್ಟಿ ರಂಗ ಚಟುವಟಿಕೆಗಳು ನಡೀತಾ ಇದ್ದಾವೆ ಮತ್ತು ಗಟ್ಟಿ ಕಲಾವಿದರಿದ್ದಾರೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಧನ ಸಹಾಯ ಆಗಲಿ, ಅವ್ರಿಗೊಂದು ಸೂಕ್ತ ವೇದಿಕೆ ಸಿಗಲಿ ಅಂತೇಳಿ ಫೋನ್ ಮಾಡುವ ಮೂಲಕ ಜನವರಿಗೆ ಮನವಿ ಮಾಡಿದ್ದೆ. ಆಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಮಾಜಿ ಮಲ್ಲಿಕಾ ಗಂಟಿಯವ್ರ ಜೊತೆ ಮಾತಾಡಿದ್ದೆ. ಆಮೇಲೆ ಪಿಚ್ಚಳ್ಳಿ ಶ್ರೀನಿವಾಸ ಜೊತೆ ಮಾತಾಡಿದ್ದೆ. ಇನ್ನು ಕೃಷಿ ಸಂಬಂಧಪಟ್ಟಂಗೆ ನನಗೇನು ಪ್ರಶ್ನೆ ಕಾಡಿತ್ತು, ಅದರಲ್ಲಿ ಅನುಭವ ಇಲ್ಲದ್ರೂ ಕೂಡ ನಾನು ಕೆಲವು ಪ್ರಶ್ನೆ ಕೇಳಿ ನಾನು ಸಮಾಧಾನ ತಂದ್ಕೊಂಡೆ. ಹಾಗೆ ತಾವು ತಟ್ಟಂತೇಳಿ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತೀರಾ? ಹೇಗಿತ್ತು ನಾ ಸೋಮೇಶ್ವರ ಜೊತೆ ಭಾಗವಹಿಸಿದ? ಇಲ್ಲ, ನಾನು ಅರ್ಥೈಸ್ಕೊಂಡಿದ್ದು ಹೇಗೆ ಅಂದರೆ, ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಪರಿಪೂರ್ಣರಾಗಿ ಸಿದ್ಧರಾಗಿರಬೇಕು. ಮುಖ್ಯವಾಗಿ ನಾವು ಅಲ್ಲಿ ಕೂತಾಗೆ ಗಾಂಭೀರ್ಯದಿಂದ ವರ್ತಿಸಬೇಕು, ಗೊತ್ತಿದ್ದನ್ನು ಮಾತ್ರ ಹೇಳಬೇಕು. ನಾವು ಗೊತ್ತಿಲ್ಲದೇ ಅನಗತ್ಯ ಪ್ರದರ್ಶನ ಮಾಡಿದರೆ ನಾವು ಸ್ವಲ್ಪ ಮುಜುಗರ ಪಟುಗಳ ವ್ಯವಸ್ಥೆ ಇರ್ತದೆ. ಹಾಗೆ ನಮ್ಮ ಮನೆಯವ್ರು ಹೇಳಿದ್ರು, ನೀವು ಎಲ್ಲೇ ಹೋದರೂ ಸ್ವಲ್ಪ
ಪ್ರಿಪರೇಷನ್ ಕಡಿಮೆ ಇರ್ತದೆ. ಆಮೇಲೆ ಇವತ್ತು ಪ್ರಿಪ್ರೇಷನ್ ಚೆನ್ನಾಗೇ ಇದೆ, ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ಮಾಡ್ಕೊಂಡು ಸ್ವಲ್ಪ ಅವಸರ ಮಾಡ್ತೀರಿ, ನಿಧಾನವಾಗಿರ್ರಿ ಅಂತ ನನ್ನ ಕೆಲವು ಸ್ನೇಹಿತರು ಹೊಸಪೇಟೆಯ ಆಕಾಶವಾಣಿಯ TGM ನಾಗರತ್ನ ಅಂತ ಇದ್ದಾರೆ, ನನ್ನ ಸಹೋದರಿ ಸ್ನೇಹಿತೆಗೆ ಮತ್ತು ನನ್ನ ಸಹಪಾಠಿ ಕೂಡ. ಅವರು ಉತ್ತಮವಾದ ಸಂದೇಶ ಕೊಟ್ಟರು. ನೀವು ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ನಿಮ್ಗೇನು ಗೊತ್ತಿದೆಯೋ ಏನು ಕೆಲಸ ಮಾಡಿದ್ರೆ ಅಷ್ಟೇ ಹೇಳ್ರಿ, ಉತ್ಪ್ರೇಕ್ಷೆ ಬೇಡ, ಹಾಗೆ ಉದಾಸೀನ ಬೇಡ, ನಿಧಾನವಾಗಿ ಸ್ಪಷ್ಟವಾಗಿ ಅವ್ರು ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲ ನಾನೆಲ್ಲ ಸ್ವಲ್ಪ ಹಿಂಜರ್ಕೊಂಡ್ಬಿಟ್ಟಿದ್ದೆ, ಯಾಕಂದ್ರೆ ನನಗೆ ಸ್ವಲ್ಪ ಈ ವಾತಾವರಣದಲ್ಲಿ ನಾನು ಮಾತನಾಡಿ ಅಭ್ಯಾಸ ಇಲ್ಲ. ಆಮೇಲೆ ತಾವು ನಾಟಕಗಳಲ್ಲಿ ಅಭಿನಯಿಸಿದಲ್ವಾ, ಚಲನಚಿತ್ರಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಭಿನಯಿಸಬೇಕು ಅಂತ ಆಸೆ ಬಂದಿಲ್ವಾ ತಮಗೆ? ಇಲ್ಲ, ಒಂದು ನನಗೆ ಆಸೆ ಇತ್ತು. ಧಾರಾವಾಹಿ ಅನ್ನೋದಕ್ಕಿಂತ ಒಂದು ಸುಂದರ ಸಿನಿಮಾ ಅಂದರೆ ಅದು ಆರ್ಟ್ ಮೂವಿ ಅಂತ ಕರಿತೀವಲ್ಲ ಸರ್, ಅದರಲ್ಲಿ ಭಾಗವಹಿಸ್ಬೇಕಂತ ಆಸೆ ಇತ್ತು. ನಾನು ಆ ನಿಟ್ಟಿನಲ್ಲಿ ಏನೂ ಪ್ರಯತ್ನ ಮಾಡಿಲ್ಲ. ಅವಕಾಶ ಬಂದರೆ ಬೇಡನಂಗಿಲ್ಲ, ಆದರೆ ನನ್ನ ಪ್ರಯತ್ನ ನಾನು ಏನೂ ಮಾಡಿಲ್ಲ. 2 ಕಿರುಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೇನೆ. ಒಂದು ರಕ್ತ ಸಂಬಂಧ ಅಂತೇಳಿ, ಹೊಸಪೇಟೆಯ ಡಾಕ್ಟರ್ ಸುಧೀರ್ ಅವರ ಸಹೋದರಿ, ಚಿತ್ರನಟ ದಿವಂಗತ ಸುಧೀರ್ ಅವರ ಅಕ್ಕ ಬರೆದಿರ್ತಾರೆ, ಡಾಕ್ಟರ್ ಸುಲೋಚನಮ್ಮ ಅಂತೇಳಿ. ರಕ್ತ ಸಂಬಂಧ ಅಂತೇಳಿ, ರಕ್ತ ಸಂಬಂಧ ಅಂದರೆ ಬರೀ ರಕ್ತ ಹಂಚಿಕೊಂಡವರಿಂದ ಸಂಬಂಧ ಅಲ್ಲ, ರಕ್ತದಾನಿಗಳ ಮೂಲಕ ಹೊಸ ಜೀವನ ಪಡೆದವರು ಯಾರು ಇರ್ತಾರೋ ಅವ್ರ ಸಂಬಂಧಪಟ್ಟರು ಎಲ್ಲರೂ ಕೂಡ ರಕ್ತ ಸಂಬಂಧ ಅಂತೇಳಿ ಅವ್ರ ಕತೆ ಬರೆದಿದ್ರು. ಅದನ್ನು ನಾನು ನಾಟಕವಾಗಿ ಇದು ಮಾಡಿದ್ದೇನೆ. ಅದು ಒಂದು ಕಿರುಚಿತ್ರ ಬಂತು, ಅವರೇ ಪ್ರೊಡಕ್ಷನ್ ಮಾಡಿದ್ದು. ಅದರಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಪರಿವರ್ತನೆ ಅಂತೇಳಿ ಆಗಲೇ ಹೇಳಿದಾಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ದೇಶದೆಲ್ಲೆಡೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅದು ಕೂಡ ಸ್ವಚ್ಛತೆ ಅಂದ್ರೆ ಏನು ಅಂತ ಹೇಳಿ ಆ ಒಂದು ಕಿರುಚಿತ್ರದಲ್ಲಿ ಅಭಿನಯಿಸಿದ್ದೇನೆ. ಚಿತ್ರದಲ್ಲಿ ಅಭಿನಯಿಸಬೇಕಂತ ಆಸೆ ಇದ್ರೂ ಕೂಡ ಕಿರುಚಿತ್ರದಲ್ಲಿ ಅಭಿನಯಿಸಿದ್ದೀರಾ, ಅದು ಸಂತೋಷ. ಪ್ರಯತ್ನ ಮಾಡಿಲ್ಲ. ಅದು ಯೂಟ್ಯೂಬ್ ನಲ್ಲಿ ದೊರೆಯುತ್ತಾ ಈಗ ನೋಡ್ಬೇಕಂತ ಹೇಳಿದ್ರೆ ಸಿಗುತ್ತಾ? ಎಲ್ಲರೂ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ದಂಗಿಲ್ಲ ಸರ್, ಸಿಡಿಗಳಿವೆ, ಮಾಡ್ದಂಗಿಲ್ಲ, ಎರಡೂ ಮಾಡಿಲ್ಲ. ಆಮೇಲೆ ಇನ್ನೊಂದು ಖಾಸಗಿ ವಾಹಿನಿಗೆ ಸೂಪರ್ ದಂಪತಿಗಳಾಗಿ ಕೂಡ ಹೋಗ್ತೀರಾ, ಏನದು ಕಾರ್ಯಕ್ರಮ? ಅದು ಹೂವಿನಡಗಲಿಯಲ್ಲಿ ಅದು ಸೂಪರ್ ದಂಪತಿ ಖಾಸಗಿ ವಾಹಿನಿಯೊಂದು ಕಾರ್ಯಕ್ರಮ ಮಾಡಿಸ್ಕೊಡ್ತದೆ. ನಾವಲ್ಲಿ ನಮ್ಮ ಮನೆಯವ್ರು ಕೇಳ್ದೆ ಹೋಗೋಣ ಅಂತಂದ್ರೆ, ನಿಮಗೆ ಅಭ್ಯಾಸ ಇದೆ, ನನಗೆ ಅಭ್ಯಾಸ ಇಲ್ಲ, ನಾವು ಬರೋದಿಲ್ಲ, ಮಣ್ಣು ಹಚ್ಕೊಂಡು ಅಲ್ಲಿ ಏನು ಮಾಡ್ಬೇಕು, ನಾನು ಡಾನ್ಸ್ ಮಾಡ್ಬೇಕು, ಏನು ಮಾಡ್ಬೇಕು, ಏನಿರಲ್ಲ, ಅವ್ರೇನು ಪ್ರಶ್ನೆ ಕೇಳ್ತಾರೆ ಅಷ್ಟೇ ಉತ್ತರ ಕೊಡೋಣ ಅಂತೇಳಿ ಮೊಟ್ಟ ಮೊದಲಿಗೆ ಇಬ್ಬರು ದಂಪತಿ ಸಮೇತ ಹೋದ್ವಿ. ಅದು ಯಾವ ಕಾರಣಕ್ಕೆ ನಮ್ಮನ್ನ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ. ಕೆಲವು ಪ್ರಶ್ನೆಗಳು ಕೇಳಿದ್ರು, ನೇರವಾಗಿ ಸಂಕ್ಷಿಪ್ತವಾಗಿ ಸರಳವಾಗಿ ಉತ್ತರ ಕೊಟ್ವಿ, ನಮ್ಮನ್ನ ಆಯ್ಕೆ ಮಾಡಿದ್ರು. ಪರವಾಗಿಲ್ಲ ಅನ್ನೋಷ್ಟು ನಾವು ಅಲ್ಲಿ ಪ್ರದರ್ಶನ ಕೊಟ್ವಿ. ಓಕೆ, ಖುಷಿ ಆಯ್ತು ಅಲ್ಲಿ ತೆರೆ ಮೇಲೆ ತಮ್ಮನ್ನ ಕಂಡು, ಬಹಳ ಖುಷಿ ಆಯ್ತು. ಆಮೇಲೆ ತಮ್ಮ ಕುಟುಂಬದ ಪರಿಚಯವನ್ನ ಮಾಡ್ಕೊಳ್ಬೋದಾ? ಅದಕ್ಕಿಂತ ಮುಂಚೆ ತಮ್ಮ ಪತ್ನಿಯವರು ಒಂದು ಕವಿತೆ ಬರೆದಿದ್ದಾರೆ ತಮ್ಮ ಬಗ್ಗೆ ಅಂತ ಹೇಳಿದ್ರು, ಅದನ್ನ ವಾಚನ ಮಾಡ್ತಾ ಪರಿಚಯ ಮಾಡ್ಕೊಳ್ಬೋದಾ? ನನ್ನ ಕವನ ಸಂಕಲನದ ಕೊನೆಯ ಸಾಲಿನ ಮೊದಲ ಮಾತನ್ನುವ ಪುಸ್ತಕದಲ್ಲಿ ನನ್ನ ಬಗ್ಗೆ ಒಂದು ನಾನು ಬರಿತೀನಿ ಅಂತಾರೆ. ನೀನೇನು ಬರಿತೀಯಮ್ಮ ಅಂದ್ರೆ ನಿಮ್ಮ ಬಗ್ಗೆನೇ ಬರಿತೀನಿ ಅಂತ ಹೇಳಿ ತಾವು ಗಮನಿಸ್ಬೋದು. ಇದರಲ್ಲಿ ನನ್ನ ಪತ್ನಿ ನನ್ನ ಬಗ್ಗೆನೇ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಓದುವ ಮುನ್ನ ಅಂತೇಳಿ ಶೀರ್ಷಿಕೆ ಅದು. ಓದುವ ಮುನ್ನ, ಹೀಗೆ ನನ್ನವರು, ಹೀಗೆ ನನ್ನವರು, ಸದಾ ಚಂಚಲ ಮನಸ್ಸಿನವ, ಸದಾ ಚಂಚಲ ಮನಸ್ಸಿನವ, ಸಮಾಜ ಕನಸುಗಾರನಿವ, ಸಮಾಜದ ಕನಸುಗಾರನಿವ, ಮಿಂಚಿನ ಓಟದ ದಿನಚರಿ, ಮಿಂಚಿನ ಓಟದ ದಿನಚರಿ, ಇವರು ನನ್ನವರು ಹೀಗೆ, ಇವರು ನನ್ನವರು ಹೀಗೆ, ಸಿಟ್ಟಿನಲ್ಲಿ ವೀರಭದ್ರ, ಮಾತಿನಲ್ಲಿ ಚಾಣಕ್ಯ, ಸಿಟ್ಟಿನಲ್ಲಿ ವೀರಭದ್ರ, ಮಾತಿನಲ್ಲಿ ಚಾಣಕ್ಯ, ಹೇಳುವರ ಆಗಾಗ ಸುಳ್ಳಿನ ಸರಮಾಲೆ, ಹೇಳುವರು ಆಗಾಗ ಸುಳ್ಳಿನ ಸರಮಾಲೆ, ಕೆಲಸದಲ್ಲಿ ಚಾಣಾಕ್ಷ, ಇವರು ನನ್ನವರು ಹೀಗೆ, ಕೆಲಸದಲ್ಲಿ ಚಾಣಾಕ್ಷ, ಇವರು ನನ್ನವರು ಹೀಗೆ, ಕತೆ ಕವನಗಳ ಸೃಷ್ಟಿಕರ್ತ, ಕತೆ ಕವನಗಳ ಸೃಷ್ಟಿಕರ್ತ, ಇವರ ಮುಂದೆ ನಾನು ಹಿಂದೆ, ಇವರ ಮುಂದೆ ನಾನು ಹಿಂದೆ, ಇವರು ನನ್ನವರು ಹೀಗೆ, ಇವರು ನನ್ನವರು ಹೀಗೆ, ಸಹಾಯ ಮಾಡುವುದರಲ್ಲಿ, ಕಷ್ಟಕ್ಕೆ ಸ್ಪಂದಿಸುವುದರಲ್ಲಿ ಯೋಚಿಸದೆ ಮುನ್ನುಗ್ಗುವರು, ಸಹಾಯ ಮಾಡುವುದರಲ್ಲಿ, ಕಷ್ಟಕ್ಕೆ ಸ್ಪಂದಿಸುವುದರಲ್ಲಿ ಯೋಚಿಸದೆ ಮುನ್ನುಗ್ಗುವರು, ಪುಸ್ತಕ ಓದುವುದಕ್ಕಿಂತ ಸಂಗ್ರಹಿಸುವುದರಲ್ಲೇ ಆಸಕ್ತಿ, ಪುಸ್ತಕ ಓದುವುದಕ್ಕಿಂತ ಸಂಗ್ರಹಿಸುವುದರಲ್ಲೇ ಆಸಕ್ತಿ, ಏನೇನೋ ಗೊಡಗುತ್ತಾ, ಏನೇನೋ ಗುಟುಕುರಿಸುತ್ತಾ, ನನ್ನವರು ಹೀಗೆ, ನನ್ನವರು ಹೀಗೆ ಅಂಥೇಳಿ ನನ್ನ ಶ್ರೀಮತಿ ನಾಗರತ್ನವರು ನಮ್ಮ ಬಗ್ಗೆ ಚುಟುಕಾಗಿ ಇಡೀ ನನ್ನ ಜೀವನ ಪರಂಪರೆನೇ ಇದರಲ್ಲಿ ತೆರೆ ಮೇಲೆ ಒಂದು ಚಿತ್ರ ಕೂಡ ಬರ್ತಾ ಇತ್ತು, ಅದೇ ತಮ್ಮ ಕುಟುಂಬದ ಚಿತ್ರ ಕೂಡ.
ಸನ್ಮಾನ ಮಾಡಿದ್ದು ಸರ್. ಹೌದೌದು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಎಂ ಶಿವಪ್ರಕಾಶ್ ಅವರು ಅವ್ರ ಮನೆ ಗೃಹ ಪ್ರವೇಶ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅವರು ಈ ಸಾಮಾಜಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂಥ ದಂಪತಿಗಳಿಗೆ ವಿಶೇಷವಾಗಿ ನನಗೆ ಇಷ್ಟ ಇಲ್ಲದ್ರೂ ಕೂಡ ನಾನು ಸಾಮಾನ್ಯವಾಗಿ ಸನ್ಮಾನ ಆಗಲಿ ಪ್ರಶಸ್ತಿ ಆಗಲಿ ಯಾವುದನ್ನು ಸ್ವೀಕರಿಸಲ್ಲ. ಯಾಕಂದ್ರೆ ನಾನು ಅದಕ್ಕೆ ಅರ್ಹನಲ್ಲ. ಯಾಕಂದ್ರೆ ನಾನು ಅಷ್ಟು ಕೆಲಸವನ್ನ ಸಾಧನೆ ಅಂತ ಹೇಳಿ ಮಾಡಿಲ್ಲ. ಮಾಡ್ಬೇಕಾದ್ ಬಹಳ ಇದೆ. ಸನ್ಮಾನ ಮಾಡೋದಂದ್ರೆ ಅದು ನಿವೃತ್ತಿಯ ನಂತರ ಅಂತೇಳಿ ಎಸ್ ಹಿರೇಮಠರು ಹೇಳ್ತಾ ಇದ್ರು. ಅವರು ನೀವು ಸನ್ಮಾನ ಯಾರಿಗೇ ಮಾಡಲಿ ಅವರು ಪರಿಪೂರ್ಣರಾಗಿರ್ಬೇಕು ಮತ್ತೆ ಅವರು ವಯಸ್ಸಾಗಿರ್ಬೇಕು. ಹಾಗಂತೇಳಿ ನಾನು ಯಾವುದೇ ಪ್ರಶಸ್ತಿಯನ್ನು ನಾನು ತಗೊಳ್ಳಲ್ಲ ಸರ್. ಆಮೇಲೆ ಪ್ರೀತಿಯಿಂದ ಕೆಲವೊಂದ್ಸಲ ಕೊಡ್ತಾರೆ ಮನೆ ಬಾಗಿಲಿಗೆ ಬಂದು. ಅದು ಒಂದ್ಸಲ ಕಲ್ಲಂಬಟ್ರ ಅಂತೇಳಿ ಹೊಸಪೇಟೆಯಲ್ಲಿ ಸಂಗೀತ ಭಾರತಿಯಿಂದ ಅವ್ರು ಒಂದ್ಸಲ ಕೊಟ್ಟರು. ಅದು ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ. 1-2 ತೊಗೊಂಡಿದ್ದೀನಿ. 2-3 ಸಲ ಸನ್ಮಾನ ಮಾಡಿಸ್ಕೊಂಡಿದ್ದೀನಿ. ಅದು ಅವರು ಒತ್ತಾಯ ಮಾಡಿದ್ದಕ್ಕೆ. ಹಾಗಾಗಿ ನಾನು ಅದಕ್ಕೆ ಯೋಗ್ಯನಲ್ಲ. ಪ್ರೀತಿಯಿಂದ ಲಭಿಸುವಂಥ ಪ್ರಶಸ್ತಿಗಳು ಯಾವ್ಯಾವು ಇದುವರೆಗೂ? ಸಂಗೀತ ಭಾರತಿ ಅಂತ ಹೇಳಿ ಅವರು ಪ್ರತಿ ತಿಂಗಳು ಕೊನೆಯ ಭಾನುವಾರ ಒಂದು ಕಾರ್ಯಕ್ರಮ ಮಾಡ್ತಾರೆ ಹೊಸಪೇಟೆಯಲ್ಲಿ. ಆ ಟೈಮ್ನಲ್ಲಿ ಅವರು ಒಂದು ಪ್ರಶಸ್ತಿ ಕೊಟ್ಟರು. ಆಮೇಲೆ ಈಗ ಹೇಳಿದಾಗೆ ಒಂದು ಅವ್ರ ಗೃಹ ಪ್ರವೇಶ ಸಂದರ್ಭದಲ್ಲಿ ದಂಪತಿಗಳಿಗೆ ಅಂತೇಳಿ ವಿಶೇಷ ಸಾಧನೆ ಮಾಡೋ ದಂಪತಿಗಳಿಗೆ ಸನ್ಮಾನ ಮಾಡಿದರು. ಹಾಗೆ 1-2-3 ಬಿಟ್ಟರೆ ನಾನು ಯಾವುದನ್ನು ಸ್ವೀಕಾರ ಮಾಡಲ್ಲ. ನಾನು ಕೂಡ ಬೇರೆಯವರಿಗೆ ಸನ್ಮಾನ ಮಾಡಲ್ಲ ಸರ್. ಅವರು ನಿವೃತ್ತಿಯಾಗಿರಬೇಕು, ವಿಶೇಷ ಸಾಧನೆ ಮಾಡಿರ್ಬೇಕು, ನನ್ನ ಪ್ರಕಾರ ಪರಿಪೂರ್ಣ ಆಗಿರ್ಬೇಕು, ಅಂಥವ್ರಿಗೆ ಮಾತ್ರ ನಾನು ಸನ್ಮಾನ ಮಾಡ್ತೀನಿ. ತಮ್ಮ ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ವಿ. ತಮ್ಮ ಪತ್ನಿ ಆರಂಭದಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿನೇ ಇಲ್ಲ, ಯಾಕೆ ಇದು ಸಾಹಿತ್ಯ ಬದುಕಕ್ಕೆ ಹೊಟ್ಟೆ ಹೊರೆಯಕ್ಕೆ ಅವಕಾಶ ಆಗುತ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ಅವರೇ ಕವಿತೆ ಬರೆಯಂಗಾದ್ರಲ್ಲ, ಹೆಂಗೆ ಇದು ಪರಿವರ್ತನೆ ಹೆಂಗಾಯ್ತು ಸರ್? ನನ್ನ ಶ್ರೀಮತಿ ಮೊದಲು ತಿಳ್ಕೊಂಡಿದ್ದು ಕುಟುಂಬ ಅಂದ್ರೆ ದುಡಿಬೇಕು, ಆರ್ಥಿಕ ಸಂಕಷ್ಟಗಳನ್ನು ಕೂಡ ಗಳಿಸ್ಬೇಕು, ಉನ್ನತ ಮಟ್ಟಕ್ಕೆ ಇರಲಿದ್ರು ಕೂಡ ನಾವು ಯಾರಿಗೂ ಸಹಾಯಸ್ತ ಬೇಡಬಾರ್ದು, ನಮ್ಮಷ್ಟಕ್ಕೆ ನಾವು ಸ್ವಾವಲಂಬನೆಯಾಗಿರ್ಬೇಕಂತೇಳಿ ಅವರು ಮತ್ತೆ ಬೆಳೆದ ವಾತಾವರಣ, ಓದಿದ ವಾತಾವರಣ ಅಷ್ಟೇ ಇತ್ತು. ಪದೇ ಪದೇ ಆಕ್ಷೇಪಣೆ ಮಾಡ್ತಾಯಿದ್ರು. ಸಾಲ ಮಾಡಿ ಆತು ಯಾಕೆ ಹಂಪಿ ಉತ್ಸವಕ್ಕೆ ಹೋಗ್ಬೇಕು, ಅಷ್ಟು ಜನರ ಕಡೆ ಯಾಕೆ ನೀವು ಊಟ ಹಾಕ್ಸ್ಬೇಕು, ಮತ್ತು ಸಂಕ್ರಮಣಕ್ಕೆ ಎಲ್ಲರೂ ಯಾಕೆ ಕರ್ಕೊಂಡು ಹೋಗ್ತೀರಾ? ತುಂಗಭದ್ರಾ ನದಿ ಕರ್ಕೊಂಡು ಹೋಗ್ತಿದ್ದೆ, ಶಿಂಟಾಲೂರು ಅಂತಿದೆ ಅಲ್ಲಿ ಸುಂದರ ಪರಿಸರ ನೋಡಿ ಎಲ್ಲ ಯಾಕೆ ಹೋಗ್ತೀರಾ? ದುಡ್ಡು ಖರ್ಚಾಗಲ್ಲ, ಸಾಲ ಮಾಡಬೇಕು, ಸಾಲಗಾರ ಮತ್ತೆ ಮನೆಗೆ ಬರಬೇಕು, ಇವೆಲ್ಲ ಯಾಕೆ? ನಮ್ಮಷ್ಟೇ ನಾವಿರೋಣ, ಈ ಸಾಹಿತ್ಯದ ಗಂಡನ ಬೇಡ, ಇದ್ದರಲ್ಲಿರ್ತೀರಾ ನೋಡಿ ಬರ್ರಿ, ಇದರಿಂದ ಬೇರೆ ಊರಿಗೆ ಹೋಗಿ ಆರ್ಥಿಕ ಸಂಕಷ್ಟ ಮತ್ತೆ ಹೊರಗೆ ಆಗೋದು ಬೇಡ ಅಂತ ಹೇಳ್ತಿದ್ರು. ನಾನು ಯೋಚನೆ ಮಾಡಿದೆ, ಪದೇ ಪದೇ ಆಕ್ಷೇಪಣೆ ಮಾಡಿಬಿಟ್ರೆ ಅವ್ರಿಗೂ ತೊಂದರೆ, ನನಗೂ ತೊಂದರೆ, ಅನಾವಶ್ಯಕ ಅಂಥೇಳಿ ಅವ್ರನ್ನ ನಿಧಾನವಾಗಿ ಕರ್ಕೊಂಡು ಹೋದೆ. ಮೊದಲು ಹೂವಿನಡಲ್ಲಿ ಅಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಕರ್ಕೊಂಡು ಹೋದೆ. ಅಲ್ಲಿ ಗವಿಮಠದಲ್ಲಿ ನಿರೂಪಣೆ, ಸ್ವಾಗತ, ಮತ್ತು 1-2-3 ಸೆಮಿನಾರ್ ಕೂಡ ಕೊಟ್ಟರು. ಅದ್ರ ಜೊತೆಗೆ ಏನಾದರೂ ಬರೀ ಅಂದೆ. ನನ್ನ ಕೈಯಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ, ಏನಿದ್ರು ನಾನು ಪಠ್ಯಪುಸ್ತಕಗಳನ್ನ ಮಾತ್ರ ಓದೋದು, ನಿಮ್ಮಂಗೆ ಖಾಲಿ ಕಟ್ಟಿಪಿಟಿ ಮಾಡಲ್ಲ ಅಂದ್ರೆ. ಮತ್ತೆ ಒಬ್ರು ಕೂಡ ಹೇಳಿಸಿದೆ ನಾನು, ನಮ್ಮ ಸ್ನೇಹಿತರು ಕೂಡ. ಆಮೇಲೆ ಹೂವಿನಡಲ್ಲಿ ಪೂಜಾರಿ ಕೂಡ ಹೇಳಿಸಿದೆ, ಏನಾದರೂ ಬರೆಯಮ್ಮ ಅಂತ ಹೇಳಿ. ಮೊದಲು ಚುಟುಕು ಆರಂಭಿಸಿದ್ರು. ಈಗ ಅವರು ನನಗಿಂತ ಮುಂದಾಗಿ ಸೆಮಿನಾರ್ಗಳನ್ನು ಮಾಡ್ತಾರೆ, ಕವಿತೆಗಳನ್ನು ಬರೀತಾರೆ. 2 ಪುಸ್ತಕಗಳಲ್ಲಿ ಸಂಪಾದಿತ ಬೇರೆಯವರು ಮಾಡಿದ್ದು, ಶೋಭಾ ಮಲ್ಕಿವಾಡಿ ಅಂತೇಳಿ, ಅದರಲ್ಲಿ ಅವರು ಎರಡು ಕವನ ಸಂಕಲನ ಅವ್ರ ಪುಸ್ತಕದ ಕವನಗಳು ಪ್ರಕಟ ಆಗಿದೆ. ಈಗ ನಿಮ್ಮ ಪತ್ನಿಯವರು ಮನೇಲಿ ಹೌಸ್ ವೈಫ್, ಮನೇಲಿ ಇರ್ತಾರೆ? ಹಾಗೆ ಮನೇಲಿ ಇದ್ದು ಕೂಡ ಸಾಹಿತ್ಯಿಕ ಚಟುವಟಿಕೆಗಳು ಇದು ಮಾಡಿದ್ದಾರೆ. ಯಾರ್ಯಾರು ಇದ್ದೀರಾ ಈಗ ನೀವು ತಮ್ಮ ಮನೆಯಲ್ಲಿ? ನಾನು, ನಮ್ಮ ಮನೆಯವರು ಇಬ್ಬರು ಇದ್ವಿ. ಇಬ್ಬರು ಸಹೋದರಿಯರು ಬಂದು ನಮಗೇನಾರ ಕಷ್ಟ ಇದ್ದಾಗ, ನಮ್ಮ ತಂಗಿ ಉಮಾದೇವಿ ಅಂತ ಹೇಳಿ, ಅವ್ರ ಮನೆಯವರು ಪಂಡಿತರಾಧ್ಯ ಅಂತ, ಇನ್ನೊಬ್ರು ಹೊಸಪೇಟೆಯಲ್ಲಿ ಇರ್ತಾರೆ ಡಾಕ್ಟರ್ TM ಉಷಾರಾಣಿ, ಮತ್ತು ಅವರು ಉಪನ್ಯಾಸಕ ನಮ್ಮ ಅಳಿಯ ಅವರು HM ನಿರಂಜನ್ ಅಂತ ಹೇಳಿ. ನಮಗೇನೇ ಕಷ್ಟ ನಷ್ಟಗಳು ನಾನು ತಂಗಿಯರು ಸಹಾಯ ಮಾಡಬೇಕು, ಅವರೇ ನನಗೆ ಬಂದು ಸಹಾಯ ಮಾಡಿ ಸಹಕಾರ ಮಾಡಿ ಹೋಗ್ತಾರೆ. ಅವರ ಮತ್ತು ನನ್ನ ತಾಯಿ, ನಾನು ಹೊಸಪೇಟೆಲಿದ್ದಾಗೆ HM ಮಲ್ಲಿಕಾರ್ಜುನ್ ಅಂತೇಳಿ ನಮ್ಮ ಚಿಕ್ಕಪ್ಪ, ನಾನು ಹೊಸಪೇಟೆಯಲ್ಲಿ ಉಪವಾಸ ಇದ್ದಾಗೆ, ಮತ್ತು ಹೊಸಪೇಟೆಯ ಅನೇಕ ಬಂಧುಗಳು, ಸ್ನೇಹಿತರು, ರಂಗಾಸಕ್ತರು, ಸಾಹಿತ್ಯಾಸಕ್ತರು ನನಗೆ ಊಟ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನಾನು ನೆನಪು ಮಾಡ್ಕೊಳ್ಳೇಬೇಕು. ನಮ್ಮ ತಾಯಿ ಕ್ಯಾನ್ಸರ್ ಆಸ್ಪತ್ರೆ ಇದ್ದಾಗೆ ನನ್ನ ದೊಡ್ಡಪ್ಪರ ಮಕ್ಕಳಾದ TM ಮಂಜುನಾಥ್ ಅಂತೇಳಿ ಬಳ್ಳಾರಿಯವರು, ಮತ್ತು ಇದೇ ಬೆಂಗಳೂರಿನ ಇನ್ನೊಬ್ಬ ದೊಡ್ಡಪ್ಪ ಮಗ TM ಶಿವಕುಮಾರ್ ಅಂತೇಳಿ, ನಮ್ಮ ತಾಯಿಯು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿದ್ದಾಗೆ ಆರ್ಥಿಕ ಹೊರೆ ಮತ್ತು ಊಟ ಉಪಚಾರ ಜೊತೆಗೆ ಅನೇಕ ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಗೆಳೆಯರು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ, ನನ್ನ ತಾಯಿ ಅನಾರೋಗ್ಯ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡಿಕೊಳ್ಳೋದು ನನ್ನ ಅರ್ಧ ಕರ್ತವ್ಯವಾಗಿದೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ನಿವೃತ್ತಿಯ ಜೀವನದಲ್ಲಿ ಇದ್ದೀರಾ ತಾವು? ನಾನು ಅನಾರೋಗ್ಯದ ನಿಮಿತ್ತ ಕೆಲಸ ಬಿಡಬೇಕಾಯಿತು. ಆ ಸಂದರ್ಭದಲ್ಲಿ ನಮ್ಮ ಹೇಳಿದರು, ನೀವು ಏನು ಮಾಡೋದು ಬೇಡ, ನೀವು ಒಂದು ಕಡೆ ಕೂಡ್ರಿ, ಇಲ್ಲ ನೀವು ಎಲ್ಲಾದರೂ ವರ್ಗಾವಣೆ ಆಗ್ತಾರೆ ಹೋಗ್ತಾರೆ, ನೀವು ಹೇಳದಲ್ಲಿ ಮಾಡ್ತೀವಿ. ಇಲ್ಲ ಸರ್, ನನ್ನ ಕೈಯಲ್ಲೇ ತಲೆಶೂಲಿ ತೊಳ್ಕೊಳಕ್ಕಾಗ್ತಿಲ್ಲ, ನಾನು ಸ್ವಲ್ಪ ವಿಶ್ರಾಂತಿಯ ಜೀವನ ಸುಖಕರವಾಗಿರಲಿ, ತಮ್ಮ ಸಾಹಿತ್ಯ ಚಟುವಟಿಕೆಗಳು ಇನ್ನೂ ಮುಂದುವರಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸೋ ಸಂದರ್ಭ ಬಂತು. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ
ದೂರದರ್ಶನ ಚಂದನ ವಾಹಿನಿ ಪರವಾಗಿ ತಮಗೆ ಅನಂತ ಅನಂತ ವಂದನೆಗಳು. ದೂರದರ್ಶನದ ವೀಕ್ಷಕರಿಗೂ ದೂರದರ್ಶನದ ಪ್ರತಿಯೊಬ್ಬ ಸಿಬ್ಬಂದಿಗರಿಗೂ ನನ್ನ ಅನಂತ ನಮಸ್ಕಾರವನ್ನು ಹೇಳ್ತಾ, ಹೀಗೆ ಚಂದನ ಟಿ ವಿ ನಮ್ಮಂಥ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಕರೆಸಿದ್ದಕ್ಕಾಗಿ ತಮಗೂ ಮತ್ತು ಚಂದನ ವಾಹಿನಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಯ ಇವತ್ತಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.